ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಎಂದಿನಂತೆ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿವಾಣಿಯಂತೆ ಕನ್ನಡದ ಬೆಳವಣಿಗೆಗಾಗಿ ಹಾಗೂ ಅದರ ಅಭಿವೃದ್ಧಿಗಾಗಿ ಹಗಲಿರುಳು ದುಡಿಯುತ್ತಿದ್ದಾರೆ ರಾಮ್ ಕೆ ಹನುಮಂತಯ್ಯನವರು. ಕನ್ನಡದಲ್ಲಿ ಅನೇಕ ಕವನ, ಚುಟುಕು, ಅನಿಗಮನ ಹಾಗೂ ಭಾವಗೀತೆಗಳನ್ನ ಇವರು ರಚಿಸಿದ್ದಾರೆ. ಕವಿಗೋಷ್ಠಿ, ಸಂವಾದ, ಉಪನ್ಯಾಸ, ವಿಚಾರ ಸಂಕಿರಣ ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಕನ್ನಡ ನಾಡು, ನುಡಿ, ಸಂಸ್ಕೃತಿಗಳಲ್ಲಿ ಅರಿವು ಮೂಡಿಸುವಲ್ಲಿ ಶ್ರಮಿಸಿದ್ದಾರೆ. ಕನ್ನಡಿಗರ ಸ್ನೇಹಕೂಟ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಪ್ರಕಾಶನದಲ್ಲಿ ನಾಕಂಡ ಹೆಣ್ಣೂರು, ಅಂದದ ನನ್ನೂರು, ಕಮಲಾಂಜಲಿ, ಮೌನ ಅಲ್ಲ ನನ್ನ ಮನ ಮುಂತಾದ ಪುಸ್ತಕಗಳನ್ನು ರಚಿಸಿ ಪ್ರಕಟಿಸಿದ್ದಾರೆ. ಇವರನ್ನು ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿವೆ. ಇಂತಹ ಮಹನೀಯರು ಹಾಗೂ ಕನ್ನಡ ಅಭಿಮಾನಿಯ ಉಳ್ಳ ಶ್ರೀಯುತರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಹಾಗೂ ಅವರ ಸಾಧನೆಗಳನ್ನ ಅವರ ಮಾತುಗಳಲ್ಲೇ ಕೇಳೋಣ. ಸರ್ ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ತಾವು ಕನ್ನಡದ ಬಗ್ಗೆ ಅಪಾರವಾದ ಕೆಲಸವನ್ನ ಮಾಡ್ತಿದ್ರಿ. ನಿಮ್ಮ ಬಾಲ್ಯ ಹಾಗೂ ನಿಮ್ಮ ವಿದ್ಯಾಭ್ಯಾಸ ಹೇಗೆ ನಡೀತು ಅದರ ಬಗ್ಗೆ ತಿಳಿಸಿ ಸರ್. ನನ್ನ ಬಾಲ್ಯ ಮತ್ತೆ ವಿದ್ಯಾಭ್ಯಾಸ ಒಂದು ರೋಚಕವಾದ ಒಂದು ಅನುಭವ. ಅದು ಸಾಮಾನ್ಯವಾಗಿ ನನಗನ್ನಿಸ್ತದೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಹೇಗೆ ಇದ್ದವರು ಏನು ಆಗ್ಬಹುದು ಅನ್ನೋದಕ್ಕೆ ನಂದು ಒಂದು ನಿದರ್ಶನ. ನನ್ನ ಬಾಲ್ಯದ್ದೇನಾದರೂ ಒಂದು ಚಲನಚಿತ್ರ ಮಾಡಿಬಿಟ್ರೆ 100 ದಿವಸ ಹೊಡೋದ್ರಲ್ಲಿ ಖಂಡಿತ ಯಾವುದೇ ಅನುಮಾನ ಇಲ್ಲ. ನನ್ನ ಬಾಲ್ಯ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ಹೋಬಳಿ ರಾಂಪುರ ಗ್ರಾಮ. 1959ರಲ್ಲಿ ನನ್ನ ಜನ್ಮ ಆಗ್ತದೆ. ತಂದೆ ಕೆಂಪಯ್ಯ ಕೆಂಪೇಗೌಡ ಆಗ್ತಾರೆ, ತಾಯಿ ಮುನಿಯಮ್ಮ. ಇಲ್ಲಿ ಕೇವಲ ಬೆಂಗಳೂರಿಗೆ 50 ಕಿಲೋಮೀಟರ್ ದೂರ ಉಳ್ಳ ರಾಂಪುರ ಅನ್ನೋ ಒಂದು ಸಣ್ಣ ಹಳ್ಳಿ. ಏನಂತ ನಾಗರಿಕತೆ ಲಕ್ಷಣಗಳು ಇದ್ದಂತಿಲ್ಲ. ಹಾಗಾಗಿ ಅಲ್ಲಿ ಸಣ್ಣ ಶಾಲೆ. ತಂದೆ ಊರಿಗೆ ಒಬ್ಬ ಮುಖಂಡ ಅನಿಸ್ಕೊಂಡ್ರು ಕೂಡ ಆ ವಿದ್ಯಾಭ್ಯಾಸದಲ್ಲಿ ಏನಂತ ವಿದ್ಯೆ ಕಲ್ತವರಲ್ಲ. ಅಂದ್ರೆ ಊರಿಗೆ ಒಬ್ಬ ಮುಖಂಡ ಅಂತಿದ್ರು. ಕಷ್ಟ ಬಂದಾಗ, ಸುಖ ಬಂದಾಗ ತಿಳುವಳಿಕೆ ಹೇಳುವಂತ ವ್ಯಕ್ತಿ ಆಗಿದ್ರು. ನಾನು ಅವ್ರ ಪುತ್ರ. ನನಗೆ ತುಂಬಾ ತುಂಟಾಟ, ಮತ್ತೆ ಈ ಮುಟ್ಟಿದರೆ ಮುನಿ ಅಂತಾರಲ್ಲ, ಆತರ ಸ್ವಭಾವ ನಂದು. ಚೆನ್ನಾಗಿ ಹೊಂದುವಂಥದ್ದು ಮುಟ್ಟಿದರೆ ಮುನಿ. ಯಾವುದೇ ಒಂದು ವಸ್ತು ಆ ಸಸ್ಯನ ಮುಟ್ಟಿದ ತಕ್ಷಣ ಮುದುರ್ಕೋತದೆ, ಆದ್ರೆ ಅದನ್ನ ಏನಾದ್ರು ಹಿಡ್ಕೊಳ್ಳಕ್ ಹೋದ್ರೆ ಚುಚ್ತದೆ. ಆತರ ಸ್ವಭಾವ. ನಾನು ಬಾಲ್ಯನೂ ಅಷ್ಟೇ, ಈಗಲೂ ಅಷ್ಟೇ. ಒಬ್ಬರು ಸುದ್ದಿಗೆ ಹೋಗುವಂತ ವ್ಯಕ್ತಿ ಅಲ್ಲ, ಸುದ್ದಿಗೆ ಬಂದ್ರೆ ಬಿಡೋರಂತಾರಲ್ಲ, ಈ ತರ ಒಂದು ಪರಿಸ್ಥಿತಿ ನಂದು. ಹಾಗಾಗಿ ನನಗೆ ಬಹಳ ಕಡಿಮೆ ಮಿತ್ರರು, ಸ್ನೇಹಿತರು ಅಂದ್ರೆ ತುಂಬಾ ಕಡಿಮೆ. ನನಗೆ ಸ್ನೇಹ ಬೆಳೆಸಿದವರು ಬಿಡಲ್ಲ, ಸ್ನೇಹ ಬೆಳೆಸಲ್ಲ, ಬೆಳೆಸಿದ್ರೆ ಬಿಡಲ್ಲ. ಆತರ ಒಂದು ನನ್ನ ಪರಿಸರ ನಡೆಸ್ಕೊಂಡು ಬಂದಿರುವಂತದ್ದು. 1ನೇ ತರಗತಿ ಮಾತ್ರ ನಾನು ಹುಟ್ಟೂರಿನಲ್ಲಿ ಓದ್ತೀನಿ. ನಾನು ಹುಟ್ಟಿದ್ದು ರಾಂಪುರ ಅಂತ ಗ್ರಾಮ, ಆದರೂ ನಾನು ಬೆಳೆದಿದ್ದು ಕೇವಲ 5 ವರ್ಷ ಮಾತ್ರ ಊರಲ್ಲಿ. ಆಮೇಲೆ ಇಲ್ಲಿಗೆ ಬೆಂಗಳೂರಿನ ಹತ್ತಿರದಲ್ಲಿ ಇರೋ ಒಂದು ಹೆಣ್ಣೂರು ಗ್ರಾಮಕ್ಕೆ ಬರ್ತೀನಿ. ನನ್ನ ದೊಡ್ಡಪ್ಪ ಅಲ್ಲಿ ಶಿಕ್ಷಕರಾಗಿರ್ತಾರೆ. ಆ ಶಿಕ್ಷಕರಾಗಿ ಆ ಶಾಲೆಯಲ್ಲಿ 28 ವರ್ಷಗಳ ಕಾಲ ಸತತವಾಗಿ ಒಂದೇ ಶಾಲೆಯಲ್ಲಿ ಅವರು ಸೇವೆ ಮಾಡ್ತಾ ಇರ್ತಾರೆ. ಆ ಊರಿನಲ್ಲಿ ನಮ್ಮ ದೊಡ್ಡಪ್ಪ ಆರ್ ತಿಮ್ಮಯ್ಯ ಅಂತ, ತುಂಬಾ ಗೌರವ ಪಡೆಯುವಂತ ವ್ಯಕ್ತಿ. ಅಂದ್ರೆ ಅಷ್ಟೇ ಬಹಳ ಕೋಪ, ಮುಂಗೋಪ ಅಂದ್ರೆ ಮುಂಗೋಪ. ಸಣ್ಣ ತಪ್ಪು ಮಾಡಿದ್ರು ಚೆನ್ನಾಗಿ ಬಾರಿಸ್ಬಿಡ್ತಾ ಇದ್ರು. ಅವ್ರ ಹತ್ರ ನನ್ನ ತಂದೆ ಹತ್ರ ನಾನು ಹೇಳ್ತಿದ್ದಿಲ್ಲ, ತಾಯಿ ಹತ್ರ ಹೇಳ್ತಿದ್ದಿಲ್ಲ, ನಮ್ಮ ದೊಡ್ಡಪ್ಪನ ಹತ್ರ ಹೇಳ್ತಿದ್ದೀನಿ. ನಾನು ಇವತ್ತು ಬಂದು ಇಲ್ಲಿ ಕೂತಿದ್ದೀನಿ ಅಂತಂದ್ರೆ ನಮ್ಮ ದೊಡ್ಡಪ್ಪನವರೇ ಸಾಕ್ಷಿ. ಆ ತಿಮ್ಮಯ್ಯನವರು ನನ್ನ ಶಿಕ್ಷೆ ಕಲಿಸ್ತವ್ರು, ಶಿಕ್ಷೆ ಕೊಟ್ಟವರು, ನಾನು ಮನುಷ್ಯನನ್ನ ಹಾಗೆ ಮಾಡಿದಂಥವ್ರು. ಹೀಗಾಗಿ 1ನೇ ತರಗತಿ 2ನೇ ತರಗತಿ ಓದಿ 2ನೇ ತರಗತಿ ಫೇಲ್ ಆಗ್ತೀನಿ ನಾನು ರಾಂಪುರದಲ್ಲಿ. 2ನೇ ತರಗತಿಗೆ ಹೆಣ್ಣೂರು ಸರ್ಕಾರಿ ಪ್ರೌಢಶಾಲೆಗೆ ತಂದು ನನ್ನ ಸೇರಿಸ್ತಾರೆ. ಅಲ್ಲಿ ನನ್ನ ದೊಡ್ಡಪ್ಪನವರು ಶಿಕ್ಷಕರಾಗಿರ್ತಾರೆ. 2 ಮತ್ತು 3ನೇ ತರಗತಿ ಹೆಣ್ಣೂರಿನಲ್ಲಿ ಓದ್ತೀನಿ ನಾನು. ಅಲ್ಲಿ ವರ್ಗ ಆಗ್ತದೆ. ಅವ್ರು 28 ವರ್ಷ ಆದ್ಮೇಲೆ ವರ್ಗ ಆಗ್ತದೆ. ಹಲವಾರು ಸರಿ ವರ್ಗ ಆಗಿದ್ರು ಕೂಡ ಹೆಣ್ಣೂರಿನ ಗ್ರಾಮಸ್ಥರು ಇವರು ನಮ್ಮ ಶಾಲೆಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು
ಆ ಅಧಿಕಾರಿಗಳ ಹತ್ರ ಹೋಗಿ ಮಾತಾಡಿ ಅವ್ರ ಹತ್ರ ಎಲ್ಲ ಗಲಾಟೆ ಮಾಡಿ ಅಲ್ಲಿಗೆ ಮಾಡಿಸ್ಕೊಂಡ್ ಬರ್ತಾರೆ. ಆದ್ರೆ ಅವಾಗ ನಾನು ಹೋದಾಗ 1 ವರ್ಷ 2 ವರ್ಷ ಆದ್ಮೇಲೆ ಅವ್ರಿಗೆ ವರ್ಗ ಆಗ್ತದೆ ಪಕ್ಕದವರಿಗೆ. ಅವಾಗ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಸರಿ ಹೋಗಲ್ಲ, ನನ್ನ ತಮ್ಮನ ಮಗನಿಗೆ ಶಿಕ್ಷಣದಲ್ಲಿ ಎಲ್ಲಿ ಕೊರತೆ ಆಗ್ತದೆ ಅಂತ ಹೇಳಿ ಪಕ್ಕದಲ್ಲೇ ನಾಗವಾರ ಅಂತ ಒಂದು ಊರಿದೆ, ಆ ಸರ್ಕಾರಿ ಶಾಲೆಗಳಲ್ಲಿ ಸೇರಿಸ್ತಾರೆ. ಒಂದು ವಿಚಿತ್ರ ಏನು ಅಂತಂದ್ರೆ, ನಾನು 10 ತರಗತಿಗಳನ್ನ 3 ಜಿಲ್ಲೆಗಳಲ್ಲಿ 10 ಶಾಲೆಗಳಲ್ಲಿ ಓದಿದ್ದೀನಿ. ನಾನು 10 ಶಾಲೆಗಳಲ್ಲಿ 10 ತರಗತಿಗಳನ್ನು ಓದಿದ್ದೀನಿ. ಇದು ಒಂದು ವಿಶೇಷ ಆಯ್ತು. ಹಾಗಾಗಿ ಕನ್ನಡದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಭಾಷೆ ಬಗ್ಗೆ, ಜನರ ಬಗ್ಗೆ, ಮತ್ತೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದರ ಭಾಷೆ ಇರ್ತದೆ, ಒಂದೊಂದರ ವಿಧಾನಗಳು, ಅವರ ನಡೆ ನುಡಿ ಇರ್ಬೋದು, ಅವರ ಒಂದು ಪರಿಸರ ಇರ್ಬೋದು, ಮತ್ತೆ ಅವರ ಒಂದು ವ್ಯವಹಾರ ಇರ್ಬೋದು, ಇದೆಲ್ಲ ನೋಡೋದಕ್ಕೆ ನನಗೆ ಸಾಧ್ಯ ಆಯ್ತು. ಯಾಕೆ ನಾನು 10 ಶಾಲೆಗಳಲ್ಲಿ 10 ತರಗತಿಗಳನ್ನು ಓದಿದೆ ಅಂದ್ರೆ, ನಮ್ಮ ದೊಡ್ಡಪ್ಪನವರ ಮಗ, ನಮ್ಮ ದೊಡ್ಡಪ್ಪನವರು ನಿವೃತ್ತಿ ಆದ ನಂತರ ಅವರು ಗ್ರಾಮ ಸೇವಕರಾಗಿ ಇಲಾಖೆಗೆ ಸೇರ್ತಾರೆ, ಕೃಷಿ ಇಲಾಖೆಗೆ. ಅವರಿಗೆ ಸೇರಿದಾಗ ಒಂದೊಂದು ವರ್ಷ ಒಂದೊಂದು ಊರಿಗೆ ಅವ್ರಿಗೆ ವರ್ಗ ಮಾಡ್ತಾರೆ. ಹಾಗಾಗಿ ನಾನು ಅವ್ರ ಬಾಲ, ಅವ್ರು ಯಾವ್ಯಾವ ಊರಿಗೆ ಹೋಗ್ತಾರೋ ಆ ಊರಿಗೆ ಹೋಗುವಂಥದ್ದು. ಯಾಕೆಂದ್ರೆ ಅವ್ರು ಒಬ್ಬರೇ ಇರೋದ್ರಿಂದ, ನಮ್ಮ ದೊಡ್ಡಪ್ಪನವ್ರು ನಿವೃತ್ತಿ ಆಗಿರೋದ್ರಿಂದ ಅವ್ರು ಊರಿಗೆ ಹೋಗ್ತಾರೆ. ಊರಿನಲ್ಲಿ ಹೋಗಿ ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ದೊಡ್ಡಪ್ಪನವ್ರ ಮಗನಿಗೆ ಇನ್ನು ಮದುವೆ ಆಗಿದ್ರು ಕೂಡ ಅವರು ಬೇರೆ ಕಾರಣದಿಂದ ಅವ್ರಿಗೆ ಹೆರಿಗೆ ಸಂದರ್ಭದಿಂದ ಹಾಗೆ ಅವ್ರು ಇರ್ತಾರೆ. ಹಾಗಾಗಿ ನಾನು ಅವ್ರ ಜೊತೆನಲ್ಲೇ ಇರ್ತೀನಿ, ಬೇರೆ ಬೇರೆ ಊರಿನಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ನೀವು 10 ಶಾಲೆಗಳಲ್ಲಿ ನೀವು ವಿದ್ಯಾಭ್ಯಾಸವನ್ನ ಮಾಡಿದ್ರಿ. ಆನಂತರ ನಿಮ್ಗೆ ಬರವಣಿಗೆಯಲ್ಲಿ ಆಸಕ್ತಿ ಹೇಗೆ ಬಂತು? ನೀವು ಬರೆದಂತ ಮೊದಲ ಕವನ ಯಾವುದು? ನನಗೆ ಈ ಕವಿತೆ ಹೇಗೆ ಹೋಗ್ತು ಅಂತಂದ್ರೆ, ನಾನು ಕುವೆಂಪುರವರ ಕಟ್ಟ ಅಭಿಮಾನಿ, ಕುವೆಂಪುರವರ ಆದರ್ಶಗಳ ಪರಿಚಾರಕ. ಕುವೆಂಪು ಅಂದ್ರೆ ನನಗೊಂಥರ ದೇವ್ರ ಸಮಾನ. ಕುವೆಂಪು ಬಿಟ್ರೆ ಇನ್ನು ಎರಡನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು. ನನ್ನ ಬಾಲ್ಯದಲ್ಲಿ ನಾನು ನಿಜವಾಗ್ಲು ರಾಜ್ಕುಮಾರ್ ಅವರ ಫೋಟೋನ ಒಂದು ಕಿಟಕಿಯಲ್ಲಿ ಇಟ್ಟುಕೊಂಡು ಅದಕ್ಕೆ ಒಂದು ಹೂನಾರ ಹಾಕೊಂಡು ನಮ್ಮ ಮನೆಯವ್ರಿಗೆ ಯಾರು ಗೊತ್ತಿಲ್ಲದಂಗೆ, ನಮ್ಮ ಮನೆಯವ್ರಿಗೆ, ನಮ್ಮ ದೊಡ್ಡಪ್ಪನವ್ರಿಗೆ ಇವೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಅವಾಗ ನಾನು ನನ್ನ ದೊಡ್ಡಪ್ಪನ ಮಗ 3 ಜನ ಇದ್ದಿದ್ದು ಹೆಣ್ಣೂರು ಗ್ರಾಮದಲ್ಲಿ. ಅವಾಗ ಬರವಣಿಗೆ ಮತ್ತೆ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಾಗೆ ಕನ್ನಡದ ಬಗ್ಗೆ ನನಗೆ ಯಾಕೆ ಆಸಕ್ತಿ ಬಂತು, ಕವಿತೆ ಬಗ್ಗೆ ಯಾಕೆ ನನಗೆ ಆಸಕ್ತಿ ಬಂದಂತ, ಕುವೆಂಪುರವರ ಪುಸ್ತಕ ನಾನು ಓದ್ತಾ ಇದ್ದೆ, ನಾನು ವಿದ್ಯಾರ್ಥಿ ಬಾಲ್ಯದಿಂದಲೂ ಕೂಡ. ಮತ್ತೆ ರಾಜ್ಕುಮಾರ್ ಕನ್ನಡ ಸಿನಿಮಾಗಳನ್ನ ನಾನು ಹುಚ್ಚನಂತೆ ನೋಡ್ತಾ ಇದ್ದೆ ನಾನು. ಅದು ಬೆಳಿಗ್ಗೆ ಪ್ರದರ್ಶನ, ಮಧ್ಯಾಹ್ನ ಪ್ರದರ್ಶನ, ಮತ್ತೆ ರಾತ್ರಿ ಪ್ರದರ್ಶನ, ಮನೆಯಿಂದ ಕದ್ದು ಹೋಗಿ ನೋಡ್ತಾ ಇದ್ದೆ ನಾನು. ಅಂದ್ರೆ ಅದರಿಂದ ನಮ್ ದೊಡ್ಡಪ್ಪ ಚೆನ್ನಾಗಿ ಹೊಡಿತಾ ಇದ್ರು, ಸಿಕ್ಕಾಪಟ್ಟೆ ಹೊಡಿತಾ ಇದ್ರು. ಹಾಗಾಗಿ ಈ ಕುವೆಂಪುರವರು ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಇದು ಸಾಲಿದೆಯಲ್ಲ, ಇದು ನನ್ನ ಜೀವನದಲ್ಲಿ ಬಹಳ ಗಾಢವಾದ ಒಂದು ಪರಿಣಾಮ ಬೀಳ್ತು ನನಗೆ. ಏನಾದ್ರು ಸ್ವಲ್ಪ ನನಗೆ ದುಗುಡತೆ ಉಂಟಾಯ್ತು ಅಂತಂದ್ರೆ ನಾನು ಇದನ್ನ ನೆನೆಸ್ಕೊತಾ ಇದ್ದೆ. ನಾನು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಈ ತರ ನೆನೆಸ್ಕೊತಾ ಇದ್ದೆ. ಹಾಗಾಗಿ ಕುವೆಂಪು ಅವರು ಈ ತರ ಎಲ್ಲ ಪ್ರಾಸಬದ್ಧವಾಗಿ ಈ ತರ ಆದರ್ಶವಾಗಿ ಬರೀತಾರಲ್ಲ, ಏನಿರ್ಬೋದು ಇದರ ತಂತ್ರ, ಯಾಕೆ ನಾನು ಬರಿಬಹುದು ಅಂತ ಹೇಳ್ಬಿಟ್ಟು ಬಾಲ್ಯದಲ್ಲಿ ಇದ್ದಾಗ್ಲೇ ನಾನು ಪ್ರೌಢಶಾಲೆಗಿಂತ ಮೊದಲೇ ಅಂತ ಕಾಣ್ತದೆ. ಅದು ನನ್ನದು ಅಭಿಪ್ರಾಯ ಒಳ್ಳೆದೆ, ಬಟ್ ನಮ್ಮ ಶಿಕ್ಷಕರು ದುರಭಿಪ್ರಾಯ ಪಟ್ಕೊಂಡ್ಬಿಟ್ರು. ಅದರಲ್ಲಿ ಒಂದು ಕವಿತೆ ಬರೀತೀನಿ ನಾನು. ನಾವು ಮಕ್ಕಳೇ ಓದ್ತಾ ಇರ್ಬೇಕಾದ್ರೆ, ನಾನು ದಂಡು ಪ್ರದೇಶದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ, ದಂಡು ಪ್ರದೇಶದಲ್ಲಿ ವಿವಿಧ ಜಾತಿ, ವಿವಿಧ ಭಾಷೆ, ಧರ್ಮಗಳ ಜನರ ಜೊತೆ ನಾನು ಬದುಕ್ತಾ ಇರೋದ್ರಿಂದ ಅವಾಗ ಕನ್ನಡದವರಿಗೆ ಮತ್ತೆ ತಮಿಳಿನವರಿಗೆ ಸ್ವಲ್ಪ ಅಷ್ಟೊಂದು ಅನ್ಯೋನ್ಯತೆ ಇರ್ಲಿಲ್ಲ. ಹಾಗಾಗಿ ನಾವು ಕನ್ನಡದವ್ರದೇ ಒಂದು ತಂಡ, ತಮಿಳಿನವ್ರದೇ ಒಂದು ತಂಡ. ಸರ್ಕಾರಿ ಶಾಲೆನಲ್ಲಿ ಕನ್ನಡ ಮಾಧ್ಯಮದ ಶಾಲೆನೂ ನಡೀತಾ ಇತ್ತು, ಅದು ಬೆಳಿಗ್ಗೆ ಟೈಮ್ ತಮಿಳು ಮಾಧ್ಯಮದ ಶಾಲೆ ನಡೀತಾ ಇತ್ತು. ಹಾಗಾಗಿ ಶಾಲೆಗೆ ಬರುವಾಗ ಹೋಗುವಾಗ ಈ ಕನ್ನಡದ ವಿದ್ಯಾರ್ಥಿಗಳಿಗೆ ಮತ್ತೆ ತಮಿಳು ಭಾಷಿಕ ವಿದ್ಯಾರ್ಥಿಗಳಿಗೆ ಮುಖಾಮುಖಿ ಆಗ್ತಾ ಇತ್ತು. ಆಗ ನಾವು ಕನ್ನಡದವರು ನಾವೇ ಒಂಥರ ಮಾತಾಡ್ಕೊಂಡು ಚಿಂತನೆ ಮಾಡ್ಕೊಳ್ಳೋದು, ತಮಿಳು ವಿದ್ಯಾರ್ಥಿಗಳು ಅವರೇ ಮಾತಾಡ್ಕೊಂಡು ಚಿಂತನೆ ಮಾಡ್ಕೊಳ್ಳೋದು, ಒಂಥರ ಏನೋ ನಾವೇನು ಕಡಿಮೆ ಅಂತ. ಅವಾಗ MGR ಅವ್ರದ್ದು ಹೆಸರು ಬಹಳ ಚೆನ್ನಾಗಿ ಬರ್ತಾ ಇತ್ತು. ಕನ್ನಡದಲ್ಲಿ ರಾಜ್ಕುಮಾರ್ ಅವ್ರದ್ದು, ತಮಿಳಿನಲ್ಲಿ MGR ಅವ್ರದ್ದು. ನಾವು ಹುಡುಗರಲ್ಲ, ನಮ್ಗೇನ್ ಗೊತ್ತವಾಗ ರಾಜ್ಕುಮಾರ್ ಅಂದ್ರೆ ನಮಗ್ ದೇವರು, ಅವ್ರಿಗೆ ತಮಿಳಿನವ್ರಿಗೆ MGR ಅಂದ್ರೆ ಅವ್ರಿಗೆ ದೇವರು. ಹಾಗಾಗಿ ನಾನು ಅವಲೇ ಕವಿತೆ ಅಂದ್ರೆ ಬರಿತಾ ಇದ್ದೆ. ಏನೋ ನನಗನ್ಸಿದ್ದು, ಇನ್ನೊಂದು ಸಾರು ವಿಶೇಷ ಅಂದ್ರೆ, ನಾನು ಯಾವುದೇ ಕವಿತೆ ಬರಲಿ, ನಾನು ಏನೇ ಕೆಲಸ ಮಾಡ್ಲಿ, ನನಗೊಪ್ಪೋಗೆ ನಾನು ಮಾಡೋದು. ನಾನು ಮಾಡಿದ್ದನ್ನ ಸರಿನಾ ಅಂತ ಕೇಳಕ್ ಹೋಗಲ್ಲ ನಾನು. ಇದೊಂದು ನಂದೊಂಥರ ಮಂಡು ಬುದ್ಧಿ. ಆಮೇಲೆ ನಾನು ಬರ್ದಿದ್ನ ಸರಿನಾ ಅಂತ ಯಾರಿಗೂ ಕೇಳಕ್ ಹೋಗಲ್ಲ ಇದುವರೆಗೆ. ಮತ್ತೆ ನಾನು ಬರ್ದಿದ್ದನ್ನ ಇಲ್ಲ, ಅದು ಶೀರ್ಷಿಕೆ ಸರಿ ಇಲ್ಲ, ಅಲ್ಲ ಪ್ರಾಸ ಸರಿ ಇಲ್ಲ, ಅರ್ಥ ಸರಿ ಇಲ್ಲ ಅಂದ್ರೆ ಇಲ್ಲ, ಅದನ್ನ ನನಗೆ ಒಪ್ಪಲ್ಲ, ಅದು ನನಗೆ ಹಂಗೆ ಇರ್ಬೇಕಂತ. ನಾನು ಸುಮಾರು ಇದೀರೆಲ್ಲ ಹೇಳಿದಾರೆ, ಏನೇ ಹೇಳಿದ್ರು ನಾನು ಇಲ್ಲ, ನನ್ಗೆ ಅದೇ ಇರ್ಬೇಕು, ಹಂಗೆ ಇರ್ಬೇಕು ಅಂತ. ಹಂಗಾಗಿ ಕವಿತೆಗಳು ಅಲ್ಲೇ ಬರೆಯಕ್ಕೆ ಶುರು ಮಾಡಿದೆ ನಾನು. ಜೇಡರ ಬಲೆ, ಜಯಂತಿ ಮಾಲೆ, ಇದು ಸ್ವಲ್ಪ ಗುರ್ತಿಸ್ಬೇಕು. ಇಲ್ಲರೂ ಹೊಡೆದ ತಿಂದಿದ್ದೀನಿ ನಾನು ಇದರಲ್ಲಿ.
ಇದು ನಾನು ಮೊದಲನೇ ಬರ್ತಿರೋ ಒಂದು ಕವಿತೆ. ಜೇಡರ ಬಲೆ ಜಯಂತಿ ಮಾಲೆ ರಾಜ್ಕುಮಾರ್ ತಲೆ MGR ಕೊಲೆ ಅಂತ ಬರೆದಿದೆ. ಇದರಲ್ಲಿ ದುರುದ್ದೇಶ ಇಲ್ಲ. ಇದರಲ್ಲಿ ದುರುದ್ದೇಶ ಏನಾಯ್ತು ಅಂದ್ರೆ ನಮ್ಮ ಅಭಿಮಾನದ ಬಗ್ಗೆ ರಾಜ್ಕುಮಾರ್ನ ಒಳ್ಳೆ ಗೌರವ ಕೊಟ್ಟು ಕಲಿಬೇಕು. ಈ MGRಗೆ ಕೊಲೆ ಅಂತಂದ್ರೆ ಸ್ವಲ್ಪ ಭಾಷೆಯ ಒಂದು ಅಭಿಮಾನ ಈ ತರ ಬರ್ತಿದ್ರೆ ಬಾಲ್ಯದಲ್ಲಿ ಆ ಒಂದು ಅಭಿಮಾನ. ಅನಂತರ ಈಗ ತಾವು ಭಾವಗೀತೆಗಳನ್ನು ಕೂಡ ಬರೀತಾ ಹೋಗ್ತೀರಿ. ಇದಕ್ಕೆ ಪ್ರೇರಣೆ ಯಾರು ತಮಗೆ? ಭಾವಗೀತೆ ಬರೆಯೋದಕ್ಕೆ ಈಗ ನಾನು ಈ ಪ್ರಾಥಮಿಕ ಶಾಲೆ ಈಗ ಕಾಚರಕನಹಳ್ಳಿ ಅಂತ ಇದೆ. ಆ ಕಾಚರಕನಹಳ್ಳಿಯಲ್ಲಿ ಜ್ಯೋತಿ ಪ್ರೌಢಶಾಲೆ ಅಂತ ಈಗಿದೆ. ಆಗ ಜ್ಯೋತಿ ಪ್ರಾಥಮಿಕ ಶಾಲೆ ಮತ್ತೆ ಆ ತರ ಇತ್ತದು. ಅಲ್ಲಿ ನಾನು 5ನೇ ತರಗತಿ 6ನೇ ತರಗತಿ 7ನೇ ತರಗತಿ ಅಲ್ಲಿ ಓದ್ದೆ ನಾನು. ಅಲ್ಲಿ ಸಿಸ್ಟರ್ ವಿಕ್ಟೋರಿಯಾ ಅಂತ ಇದ್ರು. ನನ್ನ ಜೀವನದಲ್ಲಿ ಗುರು ಅಂತ ನಾನು ಸ್ವೀಕರಿಸಿದ್ರೆ ಅವರೊಬ್ಬರನ್ನೇ. ಆವಾಗ ಬಾಲ್ಯದಲ್ಲಿ ಸಿಸ್ಟರ್ ವಿಕ್ಟೋರಿಯಾ ಅಂತ, ಈ ವಯಸ್ಸಾಗಿದೆ, ಅಂಕೋಲದಲ್ಲಿದ್ದಾರೆ ಈಗ. ಹಾಗಾಗಿ ಅಪರೂಪ ಮನಸ್ಸರಿ ಮಾತಾಡ್ತಾ ಇದ್ರು ದೂರವಾಣಿಯಲ್ಲಿ. ಈಗಲೂ ನಾನು ಆಶೀರ್ವಾದ ಮಾತಾಡ್ತೀರಪ್ಪ ನಿಮ್ಗೆ ಅಂತ ಹೇಳ್ತಾರೆ. ಬಹಳ ಸಂತೋಷ ಆಗ್ತದೆ ನನಗೆ. ಇವರು ಗುರು ಅಷ್ಟೊಂದು ಪ್ರಭಾವ ಬೀರಿದಂತ ಗುರು ನನ್ನ ಮೇಲೆ. ಅವ್ರ ಮೇಲೆ ಒಂದು ಭಾವಗೀತೆ ತರ ಬಂದೆ. ಅದೇನ್ ಬಂದ್ರೆ ಭಾವಗೀತೆ, ಕಲಿಸಿದೆ ನೀನು ನನ್ನ ಗುರುವೇ, ಹೇಗೆ ಮರೆಯಲಿ ನಿನ್ನ ಗುರುವೇ ಅನ್ನೋ ಶೀರ್ಷಿಕೆಯಲ್ಲಿ ಬರ್ಕೊಂಡದೆ. ಅದು ಸುಮಾರು ಬರೆದು ತೀಡಿ ಬೇರೆಯವ್ರಿಗೆ ತೋರ್ಸಕ್ ನನ್ಗೆ ಭಯ. ಏನ್ ಅನ್ಕೊಂಡ್ಬಿಡ್ತಾರೋ ಏನಾಗಿದೆಯೋ ಅಂತ ಕೊಡುಗೆ ಪುಸ್ತಕದಲ್ಲಿ ಇಟ್ಕೊಂಡಿದ್ದೆ ನಾನು. ಅವಾಗ 7ನೇ ತರಗತಿ ಓದ್ತಾ ಇದ್ದೆ ನಾನು. ಒಂದ್ಸರಿ ಏನೋ ನೋಡುವಾಗ ಬಂದು ನಮ್ಮ ಸಿಸ್ಟರ್ ವಿಕ್ಟೋರಿಯಾ ಗುರುಗಳು, ಅದೇನಾದ್ರು ಕಾಫಿ ಚೀಟಿಯನ್ನು ಇಟ್ಕೊಂಡಿದ್ದೆ ನೀನು, ಕೊಡಿಯಲ್ಲಿ ಅಂತ ಹೇಳಿ ತಗೊಂಡು. ಇಲ್ಲ ಸಿಸ್ಟರ್ ಅಂತ ಗೊತ್ತಾಗಿದೆ. ಕೊಡಿಯಲ್ಲಿ ನೋಡ್ಬಿಟ್ಟು ನಿಜವಾಗ್ಲೂ ಅವರು ಎಲ್ಲ ಮಕ್ಕಳು ಮುಂದೆ ಕಣ್ಣಲ್ಲಿ ನೀರು ಹಾಕಿದ್ರು. ಕಣ್ಣಲ್ಲಿ ನೀರು ಬಂತು ನಿಜವಾಗ್ಲೂ ಅವ್ರಿಗೆ. ಹಾಗೆ ಬಂದು ಬೆಂತಟ್ಟಿ ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ರೆ ನನಗೆ ತಂದೆ ತಾಯಿ ಇಲ್ಲ, ದೊಡ್ಡಪ್ಪನ ಹತ್ರ ಓದ್ತಾ ಇದ್ದೀನಿ ಅಂತ ತಿಳ್ಕೊಂಡ್ಬಿಟ್ರೆ. ಅದಕ್ಕೋಸ್ಕರ ನನ್ನ ಮೇಲೆ ಬಹಳ ಮಮತೆ ತೋರಿಸ್ತಾ ಇದ್ರು. ನಾನು ನಮ್ಮ ಮನೆಯಲ್ಲಿ ಯಾರು ಹೆಣ್ಮಕ್ಳು ಇರ್ಲಿಲ್ವಲ್ಲ. ನಮ್ಮ ದೊಡ್ಡಪ್ಪ ನಾವಿದ್ದಾಗ ನಮ್ಮ ತಂದೆ ತಾಯಿ ಊರಲ್ಲಿದ್ರು. ನಾವೇ ಅಡುಗೆ ಮಾಡ್ಕೋಬೇಕು, ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು, ಇದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಇವರಿಗೆ ತಂದೆ ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಕೂಲ್ಗೆ ಹೋದ್ರೆ ಅವರು ತಿನ್ನೋದ್ರಲ್ಲಿ ಸ್ವಲ್ಪ ಎತ್ತಿಡ್ತಾ ಇದ್ರು ನನಗೆ. ಆಶ್ರಮದಲ್ಲಿ ತಿನ್ನೋದ್ರಲ್ಲಿ ಎತ್ತಿಟ್ಬಿಟ್ಟು ಹನುಮಂತಯ್ಯನ ಕರೀರಿ ಕರೆದ್ಬಿಟ್ಟು ಹಿಂದೆ ಆ ತೋಟದ ಕಡೆ ಬಾಗಿಲಿಂದ ಕರ್ಕೊಂಡೋಗಿ ನನಗೆ ತುತ್ತು ತಿನ್ನು, 2 ತುತ್ತು ತಿನ್ನು ಅಂತ ಹೇಳ್ತಾರೆ. ನಿಜವಾಗ್ಲು ನನ್ನ ಭಾಗದಲ್ಲಿ ನನ್ನ ಮೊದಲನೇ ಗುರು ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಮೊದಲನೇ ಗುರು ನಮ್ಮ ಸಿಸ್ಟರ್ ವಿಕ್ಟೋರಿಯಾ. 2ನೇ ಗುರು ನಾನು ಹೇಳ್ತೀನಿ ಆಗ ನಿಮ್ಗೆ ಇದು ಕುತೂಹಲ ಇರ್ಬೇಕು. 2ನೇ ಗುರು ಯಾರು ಅಂತ ಕುತೂಹಲ ಇರ್ಬೇಕು. ಹಾಗಾಗಿ ಆಮೇಲೆ ಈ ಗುರುಗಳ ಬಗ್ಗೆ ಬಂದೆ. ಮತ್ತೆ ಪ್ರಕೃತಿ ಬಗ್ಗೆ ನನಗೆ ಬಹಳ ಇದೆ. ಪ್ರಕೃತಿ ಮಾತೆ ಬಗ್ಗೆ, ಪ್ರಕೃತಿನ ಯಾವ್ಯಾವ ರೀತಿಯಲ್ಲಿ ನಾವು ನೋಡ್ಬೋದು ಅಂತ. ನಾವು ಸುಮ್ಮನೆ ಹೋಗ್ತೀವಿ, ನಾವು ಪ್ರಕೃತಿ ಹೋಗ್ತೀನಿ, ನಾವು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಹೊರನಾಡಿಗೆ ಹೋಗ್ತೀನಿ, ಇಲ್ಲೆಲ್ಲ ಹೋಗ್ತೀನಿ. ನಾನು ಇನ್ನೊಂದು ಏನು ಅಂತಂದ್ರೆ, ನಾನು ಇರೋ ಕಡೆ ಇದುವರೆಗೂ ನಾನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ನಾನು ನನ್ನ ಅಕ್ಕಪಕ್ಕದ ನನ್ನ ಬಡಾವಣೆಯಲ್ಲಿ ದೇವಸ್ಥಾನಗಳು ಸಾಕಷ್ಟಿದೆ. ಯಾಕೆ ಹೋಗಲ್ಲ ಅಂತಂದ್ರೆ ನನಗೆ ಸಮಯ ಅಭಾವ. ನನ್ನ ವೃತ್ತಿ ಇದೆಯಲ್ಲ, ನನ್ನ ವೃತ್ತಿ ನಿಭಾಯಿಸಿದ್ರೆ ಸಾಕಾಗಿದೆ. ಅಂದ್ರೆ ಅಂತ ಕಷ್ಟಕರ ಕೆಲಸ ಅಂತೇನಲ್ಲ, ಅದು ಅದರಲ್ಲೂ ತಪಸ್ ಕಾಣ್ತೀನಿ ನಾನು. ನನ್ನ ವೃತ್ತಿಯಲ್ಲೂ ನಾನು ತಪಸ್ ಕಾಣ್ತೀನಿ, ಪ್ರವೃತ್ತಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಶಕ್ತಿ ಇದೆ. ಆನಂತರ ಈಗ ಭಾವಗೀತೆಗಳಲ್ಲಿ ಭಾವನೆಗಳನ್ನೇ ಆಧಾರವಾಗಿ ಇಟ್ಕೊಂಡು ನೀವು ಬರೆಯುವ ಒಂದು ಕಲೆಯನ್ನ ಕಲ್ತ್ಕೊಳ್ತೀರಿ. ಆನಂತರ ಈ ಚುಟುಕುಗಳನ್ನು ಕೂಡ ತಾವು ಬರಿತಾ ಹೋಗ್ತೀರಿ. ಇದು ಹೇಗೆ ಸಾಧ್ಯವಾಯ್ತು ತಮಗೆ? ಇದು ಈ ಚುಟುಕು ಬರೆಯೋದಕ್ಕೆ ಏನ್ ಕಾರಣ ಅಂದ್ರೆ, ನಾನಿದ್ದೀನಲ್ಲ ಪರಿಸರ, ಇವಾಗ ಪೊಲೀಸ್ ಇಲಾಖೆ ಪರಿಸರ. ಈ ಪರಿಸರದಲ್ಲಿ ನನಗೆ ಹಲವಾರು ವಸ್ತುಗಳು ಸಿಗ್ತದೆ ನನಗೆ. ಇದು ಅನ್ಯಾಯ ನಡೆಯುವಂತದ್ದನ್ನ ನೋಡೋದು, ಆಮೇಲೆ ಯಾವ್ದೋ ಒಂದು ಹಿಂಸೆ ಆಗುವಂತ ನೋಡುವಂಥದ್ದು, ಯಾರಿಗೋ ಒಬ್ಬ ಮುದುಕಿಗೆ ಏನೋ ತೊಂದರೆ ಆಗ್ತಾರೆ ನೋಡುವಂಥದ್ದು. ಆಮೇಲೆ ಈ ಕೂಲಿ ಕೆಲಸದವರು ಆ ಮಗುನ ಜೋಳಿಗೆನಲ್ಲಿ ಮಲಗಿಸ್ಬಿಟ್ಟು ಅವ್ರ ಕೆಲಸ ಮಾಡ್ತಾ ಇರ್ತಾರೆ, ಅದನ್ನ ನೋಡುವಂಥದ್ದು. ಮತ್ತೆ ಆ ಸಂದರ್ಭದಲ್ಲಿ ಒಂದು AC ಕಾರ್ನಲ್ಲಿ ನಾಯಿನ ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದು ನಾನು ಚಿಂತೆ ಮಾಡ್ತೀನಿ. ನಾನು ಏನಿದು ನಮ್ಮ ಸಮಾಜ ಈ ತರ ಇದೆಯಲ್ಲ. ಅಲ್ಲಿ ಆ ಮಗುವನ್ನ ಸಾಕೋದಕ್ಕೆ ಜೋಳಿಗೆಯಲ್ಲಿ ಮರಕ್ಕೆ ನೇತು ಹಾಕಿ ಮಲಗಿಸಿರುವ ತಾಯಿ ಮಗುನ ಆ ಜೋಳಿಗೆಯಲ್ಲಿ ಮರಕ್ಕೆ ಆ ಮಗುನ ನೇತು ಹಾಕಿ ಮಲಗಿಸಿ ತಾಯಿ ಶ್ರಮಪಟ್ಟು ದುಡಿತಾ ಇದ್ದಾಳೆ ಮಗುನ ಸಾಕೋದಕ್ಕೆ. ಇಲ್ಲಿ ಈ ವ್ಯಕ್ತಿ AC ಕಾರಿನಲ್ಲಿ ನಾಯನ್ನ ಕೂರಿಸ್ಕೊಂಡು ಹೋಗ್ತಾ ಇದ್ದಾನೆ. ಎಂತ ವಿಚಿತ್ರ ನಮ್ಮ ಸಮಾಜ ಅಂತ ಹೇಳ್ಬಿಟ್ಟು ಈ ಸನ್ನಿವೇಶಗಳನ್ನ ನಾನು ಅಳವಡಿಸ್ಕೊತೀನಿ. ಮತ್ತೆ ನಾವು ಪೊಲೀಸ್ ಇಲಾಖೆಯಲ್ಲಿ ತಮಗೆ ಗೊತ್ತಿದ್ದಂಗೆ ಈ ಅನ್ಯಾಯಗಳನ್ನೇ ನಮ್ಗೆ ಕಾಣುವಂಥದ್ದು. ನನಗೆ ಸಾಹಿತಿಗಳಿಗಿಂತ ಜಾಸ್ತಿ ಸಮಸ್ಯೆ ಸೃಷ್ಟಿ ಮಾಡೋರೇ ಜಾಸ್ತಿ ಕಾಣೋದು ನನಗೆ. ಇದು 2 ಸಮನಾಗಿ ತಗೊಂಡಿದ್ದೀನಿ ನಾನು. ಮತ್ತೆ ಕುಡುಕರ ಬಗ್ಗೆ ನಿಜವಾಗ್ಲೂ ಬಹಳ ಆಸೆ ಇದೆ ನಮ್ಮಲ್ಲಿ. ಒಂದ್ಸಲಿ ಬರ್ತಾನೆ ನನ್ನ ಹತ್ರ ದೂರ ತಗೊಂಡೊಬ್ಬ, ವಯಸ್ಸಾಗಿದೆ ಅವನಿಗೆ, ಸ್ವಾಮಿ ನನ್ನ ಮಗ ಹೊಡೆದ್ಬಿಟ್ಟ, ಅವನು ಕುಡ್ದಿದ್ದಾನೆ, ಹೊಡೆದ್ಬಿಟ್ಟ ನನಗೆ ಅಂತ ಬರ್ತಾನೆ. ಸರಿ, ನಾನು ಜೊತೆನಲ್ಲಿ ಹೋಗ್ತೀನಿ. ಅವನಿಗೆ ಅವನು ಕುಡ್ದಿದ್ದ
ಹೇಳ್ತಾನೆ, ಇವರೇ ನನಗೆ ಕೊಡ್ತಿದ್ದು ಅಂತ. ಅವನು ಕುಡಿದಿರ್ತಾನೆ. ಅವನು ಏನ್ ಸ್ವಾಮಿ ನನ್ನ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಮಗನೂ ಕುಡ್ದಿದ್ದಾನೆ ಅಂತ ಹೇಳ್ತಾನೆ ಅವನು. ಅಂದ್ರೆ ಅಪ್ಪನೂ ಕುಡ್ದಿದ್ದಾನೆ, ಮಗನೂ ಕುಡ್ದಿದ್ದಾನೆ, ಮೊಮ್ಮಗನೂ ಕುಡ್ದಿದ್ದಾನೆ. ಯಾಕೊಂದು ಕವಿತೆ ಕಟ್ಟಬಾರ್ದು ಅಂತ ಕವಿತೆ ಕಟ್ಟೆ. ಆ ಮುದುಕನೊಬ್ಬ ಮತ್ತಿನಲ್ಲಿ ವಾಲಾಡುತ್ತಿದ್ದ, ಮಗನೊಬ್ಬ ಮತ್ತಿನಲ್ಲಿ ತೂರಾಡುತ್ತಿದ್ದ, ಮೊಮ್ಮಗನೊಬ್ಬ ಮತ್ತಿನಲ್ಲಿ ಮೋರಿಗೆ ಬಿದ್ದಿದ್ದ. ಅದ್ ಯಾಕೆ ಬರೀಬಾರ್ದು? ಈ ತರ ಸಂದರ್ಭಗಳನ್ನ ಬಳಸ್ಕೊಂಡಿದ್ದೀನಿ ನಾನು. ಅವಳು ಹೋಟೆಲ್ ಹೋದ್ರೆ ಅಲ್ಲಿ ನೋಡ್ತೀನಿ ನಾನು. ಸುಮ್ಮನೆ ನಾವು ಹೋಟೆಲ್ ಕಾಫಿ ಕುಡಿಯಕ್ಕೆ ಹೋಗ್ಬೇಕು, ಕಾಫಿನ ಕುಡಿದು ವಾಪಸ್ ಬರ್ಬೇಕು, ತಿಂಡಿನ ತಿಂದು ವಾಪಸ್ ಬರ್ಬೇಕು ಅಂತಿಲ್ಲ. ಅಲ್ಲಿ ಏನಾದ್ರು ಒಂದು ಸಾಹಿತ್ಯ ಹುಡ್ಕೋದು, ಚುಟುಕನ ಹುಡ್ಕೋದು. ಮಸಾಲೆ ದೋಸೆ ಬಗ್ಗೆ ಒಂದು ಸಣ್ಣದೊಂದು ಅದು ಹಂಗೆ ನನಗೆ ಬಂದ್ಬಿಡ್ತದೆ. ಹಂಗೆ ಆ ಸಂದರ್ಭ ನೋಡಿದ್ರೆ ಹೋಟೆಲ್ ಮಸಾಲೆ ದೋಸೆಗೆ ಬರುತ್ತದೆ ಬಾಯಲ್ಲಿ ನೀರು, ಹೋಟೆಲ್ ಮಸಾಲೆ ದೋಸೆಗೆ ಬರುತ್ತದೆ ಬಾಯಲ್ಲಿ ನೀರು, ಕಾರಣ ಬಿದ್ದಿರುತ್ತದೆ ಬೇಯಿಸುವವನ ಬೆವರು ನೀರು. ಈ ತರ ಹಲವಾರು ಚುಟುಕುಗಳನ್ನ. ಅಂದ್ರೆ ಈ ಚುಟುಕುಗಳು ಪ್ರಸ್ತುತ ವಿಷಯವನ್ನ, ನೀವು ಕಂಡಂತ ವಿಷಯಗಳನ್ನ ಬಳಸ್ಕೊಂಡು ನೀವು ಬರೀತಾ ಇದ್ದೀರಿ. ಆ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ಇಷ್ಟೊಂದು ಕನ್ನಡದ ಅಭಿಮಾನವನ್ನ ಹೊಂದಿರ್ತಕ್ಕಂಥವ್ರು, ಕನ್ನಡ ಸಾಹಿತ್ಯವನ್ನ ಓದುವವರ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ಸುತ್ತಾ ತಮಗೆ? ಸರ್, ಅದು ನಾನು ಆತರ ಅಂದ್ಕೊಂಡಿದ್ದೆ. ನಾನು ಏನು ಸಾಹಿತ್ಯ ಪರಿಷತ್ಗೆ ನಮ್ದು ದೊಡ್ಡ ಬಳಗ ಇದೆ ಸರ್, ಸಾಹಿತ್ಯದ ಬಳಗ. ನಾನು ಹಂಗೆ ಅನ್ಕೊಂಡಿದ್ದೆ, ಸಾಹಿತ್ಯ ಓದೋರಿಲ್ಲ, ಸಾಹಿತ್ಯ ಬರೆಯೋರಿಲ್ಲ, ಕನ್ನಡದ ಅಭಿಮಾನಿಗಳಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ನಾನು 1980ರಲ್ಲಿ ಪೊಲೀಸ್ ಇಲಾಖೆಗೆ ಬರ್ತೀನಿ. ಪೊಲೀಸ್ ಇಲಾಖೆಗೆ ಬಂದು ಅಲ್ಲಿಂದ ಮೈಸೂರಿಗೆ ನಾನು ತರಬೇತಿಗೆ ಹೋಗ್ತೀನಿ. ಮೈಸೂರಿನಲ್ಲಿ ತರಬೇತಿಗೆ ಹೋದಾಗ ನನಗೆ ಅದೇನು ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ಅಲ್ಲೇ ಇರ್ಬೇಕಲ್ಲ ನಾನು ತರಬೇತಿ ಕೇಂದ್ರದಲ್ಲಿ. ಆಗ ಕೆಲವು ಗ್ರಂಥಾಲಯಕ್ಕೆ ಹೋಗಕ್ ನಾನು ಇದು ಮಾಡ್ತೀನಿ. ಆ ಗ್ರಂಥಾಲಯಕ್ಕೆ ಹೋದಾಗ ನನ್ನ ಸಾಮಾನ್ಯವಾಗಿ ಸಾಹಿತ್ಯದ ಬಗ್ಗೆ ಮತ್ತೆ ಇತಿಹಾಸದ ಬಗ್ಗೆ ನಾನು ಜಾಸ್ತಿ ಓದೋ, ಮತ್ತೆ ಚುಟುಕುಗಳ ಬಗ್ಗೆ, ಕವನಗಳ ಬಗ್ಗೆ ಓದೋ ಅಭ್ಯಾಸ ನನಗೆ. ಅವಾಗ ಎಲ್ಲರೂ ಆ ತರಬೇತಿಯಲ್ಲಿ ಇದ್ದಂತ ನಮ್ಮ ಪ್ರತಿಕ್ಷಾಣಿಗಳು ಚಿತ್ರಮಂದಿರಗಳಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ನಾನು ಅಲ್ಲಿ ಹೋಗ್ತಿರ್ಲಿಲ್ಲ. ಯಾವ್ದಾದ್ರು ಗ್ರಂಥಾಲಯದಲ್ಲಿ ಹೋಗಿ ಕೂತ್ಕೊತಾ ಇದ್ದೆ, ಓದ್ತಾ ಇದ್ದೆ. ಅಲ್ಲಿ ಯಾಕೆ ನನಗೆ ಇದ್ರ ಬಗ್ಗೆ ಇದಾಯ್ತು ಅಂತಂದ್ರೆ, ಈ ಚುಟುಕುಗಳು ಬರೆಯೋದ್ರ ಬಗ್ಗೆ ನನಗೆ ಕುವೆಂಪು ಅವರ ಆದರ್ಶ ಇತ್ತು. ಹಂಗಾಗಿ ಅಲ್ಲಿ ಹೋಗ್ತಾ ಇದ್ದೆ. ಸಾಹಿತಿಗಳು ಅವಾಗ ನನ್ನ ಕನ್ನಡ ಓದೋರಿಲ್ಲ ಅಂತ ಅವಾಗ ಅನಿಸ್ತಾ ಇತ್ತು ನನಗೆ. 1980ರಲ್ಲಿ ಅಲ್ಲಿ ತರಬೇತಿ 9 ತಿಂಗಳು ಮುಗಿಸ್ಕೊಂಡಾಗ ಕೆಲವು ಸಣ್ಣ ಸಣ್ಣ ಚುಟುಕುಗಳನ್ನ ಬರ್ದೆ. ಅಂದ್ರೆ ಅದೇನು ಅಂತ ಒಳ್ಳೆ ಇದಲ್ಲ, ಅದು ಇಟ್ಕೊಂಡಿದ್ದು ಯಾರಿಗೂ ತೋರಿಸ್ತಿರ್ಲಿಲ್ಲ ನಾನು. ಅದ್ರಲ್ಲಿ ಮೂರ್ನಲ್ಲಿ ನಾಟಕಗಳಾದ್ರೆ ನಾಟಕಗಳನ್ನ ರಾತ್ರಿ ನಾಟಕ ನೋಡಿದ್ರೆ ಬೆಳಿಗ್ಗೆ ಬಂದು ಬರ್ಕೋತಾ ಇದ್ದೆ ನಾನು, ಯಾವ್ಯಾವ ದೃಶ್ಯ ಏನೇನಾಯ್ತು ಅಂತ. ಇದೊಂದು ಹವ್ಯಾಸ ನಾನು ಹಿಂಗಿರ್ಬೇಕಾದ್ರೆ ಅನ್ನಿಸ್ತಾ ಇತ್ತು ಆ ತರ. ಆದ್ರೆ ಈಗ ಅಲ್ಲಿಂದ ನಾನು ತರಬೇತಿ ಮುಗಿಸ್ಕೊಂಡು ನಾನು ಬೆಂಗಳೂರು ನಗರಕ್ಕೆ ಬಂದಾಗ ಆ ನಗರ ವಿಶೇಷ ಘಟಕದಲ್ಲಿ ನನಗೆ ಒಂದು 6 ವರ್ಷ ಅವಕಾಶ ಸಿಕ್ತು ಸರ್. ಅದು ನಿಜವಾಗ್ಲೂ ನನ್ನ ಜೀವನದ ಅವಿಸ್ಮರಣೀಯ ಒಂದು ಸಮಯ. ಅದು ವಿಶೇಷ ಘಟಕ ಗೂಢಚಾರ ವಿಭಾಗ ಅಂತಿದೆ ನಮ್ಮ ಇಲಾಖೆಯಲ್ಲಿ, ಆ ಪೊಲೀಸ್ ಆಯುಕ್ತರ ಕಚೇರಿನಲ್ಲಿದೆ. ಅಲ್ಲಿ 7 ವರ್ಷಗಳ ಕಾಲ ಇದ್ದೆ. ಅಲ್ಲಿ ಕೆಲಸದ ಒತ್ತಡ ಕಡಿಮೆ. ಹಾಗಾಗಿ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ, ಜಾಸ್ತಿ ಅಂದ್ರೆ 6 ಗಂಟೆ ಇತ್ತು. ಅಲ್ಲಿ ಮಧ್ಯಾಹ್ನ ಟೈಮು ನನಗೆ ಸಮಯ ಸಿಗ್ತಾ ಇತ್ತು. ಹಾಗಾಗಿ ಕೇಂದ್ರ ಗ್ರಂಥಾಲಯಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ದೆ ನಾನು. ಎಲ್ಲರೂ ಬೇರೆ ಅಲ್ಲಿ ಇಲ್ಲಿ ಒಂದು ನಾನು ಕೂತ್ಕೊಂಡ್ಬಿಡ್ತಾ ಇದ್ದೆ. ಅವಾಗ ನನಗನ್ನಿಸ್ತು, ಆ ಕೇಂದ್ರ ಗ್ರಂಥಾಲಯದಲ್ಲಿ ಓದಕ್ ಬರ್ತಾ ಇರುವಂತ ವ್ಯಕ್ತಿಗಳು, ಸಾಹಿತಿಗಳು, ಕನ್ನಡಾಭಿಮಾನಿಗಳು ಕಡಿಮೆ ಆಗಿಲ್ಲ ಅಂತ ನನಗನ್ನಿಸ್ತು. ಮೈಸೂರಿನಲ್ಲಿದ್ದಾಗ ಕಡಿಮೆ ಆಗಿದೆ ಅನ್ನಿಸ್ತು. ಬೆಂಗಳೂರಿಗೆ ಬಂದು ನಾನು ಕೇಂದ್ರ ಗ್ರಂಥಾಲಯಕ್ಕೆ ಹೋದಾಗ ಇಲ್ಲ, ಕಡಿಮೆ ಏನಾಗಿಲ್ಲ, ಕನ್ನಡದ ಅಭಿಮಾನಿಗಳು, ಸಾಹಿತ್ಯ ಅಭಿಮಾನಿಗಳು ಅನ್ನಿಸ್ತು. ಮತ್ತೆ ನಗರ ಘಟಕದಲ್ಲಿ ನಾನು ವಿಶೇಷ ಘಟಕದಲ್ಲಿ ಇದ್ದಾಗ ನಾನು ಯಾವಾಗ ಸ್ವಲ್ಪ ಆಸಕ್ತಿ ಜಾಸ್ತಿ ತಗೊಂಡೋದೆ, ನಾನು ಸಮಯ ಸಿಗ್ತಾ ಇತ್ತಲ್ಲ, ಆವಾಗ ಒಂದು ಹೊಸ ಪ್ರಪಂಚ ಸೃಷ್ಟಿ ಆಗ್ತದೆ ನನಗೆ. ಸಾಹಿತ್ಯ ಬಳಗ ನಮ್ಮ ಕೇಂದ್ರ ಕಲಾಶಾಲೆಯಲ್ಲಿ ಪ್ರತಿ ಭಾನುವಾರ ಕಾರ್ಯಕ್ರಮ ಇರುತ್ತೆ. ವಲ್ಲಭ ನಿಕೇತನದಲ್ಲಿ ಪ್ರತಿ ಭಾನುವಾರ ಕಾರ್ಯಕ್ರಮ ಇರುತ್ತೆ. ನಮ್ಮ ಸರ್ಕಾರಿ ಸಚಿವಾಲಯದಲ್ಲಿ ಪ್ರತಿ ಶುಕ್ರವಾರ ಕಾರ್ಯಕ್ರಮ ಇರುತ್ತೆ. ಮತ್ತೆ ಸಾಹಿತ್ಯ ಪರಿಷತ್ನಲ್ಲಿ ಸಾಮಾನ್ಯವಾಗಿ ದಿವಸ ಬಿಟ್ಟು ದಿವಸ ಕಾರ್ಯಕ್ರಮ ಇರುತ್ತೆ. ಮತ್ತೆ ಜಯನಗರ ಕಡೆ ಅಲ್ಲಿ ಕೆಲವು ಕಡೆ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ನಾನು ಹೋದಾಗ ನಾನು ಬಹಳ ಸಂಕೋಚದ ಸ್ವಭಾವ ನನಗೆ. 4 ಜನ ಇರೋ ಕಡೆ ನಾನು ಹೋಗ್ತಾ ಇರ್ಲಿಲ್ಲ. ಒಬ್ಬರ ಹತ್ರ ಮಾತಾಡ್ಬೇಕು ಅಂದ್ರೆ ಸಂಕೋಚ. ಅದ್ರಲ್ಲಿ ಹೆಣ್ಣು ಮಕ್ಕಳನ್ನ ಕಂಡ್ರೆ ನನಗೆ ಸಿಡುಕು. ಅದೇನೋ ಒಂಥರ, ಅಂದ್ರೆ ಏನ್ ಅವರಿಂದ ನನ್ಗೇನ್ ತೊಂದರೆ ಇಲ್ಲ. ಆದ್ರೂ ಕೆಲವರು ಹೆಣ್ಮಕ್ಳು ನನ್ಗೆ ಇಷ್ಟಪಡ್ತಾ ಇದ್ರು. ಇದು ವಿಶೇಷ ಇದು. ಹಾಗಾಗಿ ಈ ತರ ಸಂದರ್ಭ ಇರ್ಬೇಕಾದ್ರೆ ಈ ಸಾಹಿತ್ಯ ಲೋಕಕ್ಕೆ ಹಲವಾರು ಸಂಘ ಸಂಸ್ಥೆಗಳು, ಕಾವ್ಯ ಸಿಂಚನ ಕಲಾ ಕೇಂದ್ರ ಟ್ರಸ್ಟ್ ಅಂತ ನಮ್ಮ ಒಂದು ಸಿಡಿಲಿನ ಮರಿ ಅಂತ ಹೇಳ್ಬೋದು. ಅವ್ರಿಗೆ ಮಾಲ್ತಿ ಶೆಟ್ಟಿ ಅಂತ ಇದ್ದಾರೆ, ಅವ್ರದ್ದು ಒಂದು ಸಂಸ್ಥೆ ಇದೆ. ಮತ್ತೆ ಇನ್ನೂ ಹಲವಾರು ನಮ್ಮ ಪಟ್ಶೆಟ್ಟರು ಅಂತ ಇದ್ದಾರೆ ಸಾಹಿತಿಗಳು, ಅವ್ರದ್ದು ಹಾಸ್ಯ ದರ್ಶನ ಪತ್ರಿಕೆ ಇದೆ. ಮತ್ತೆ ನಮ್ಮ ಭಾಗ್ಯಲಕ್ಷ್ಮಿ ಮಗ್ಗೆ ಅಂತ ಇದ್ದಾರೆ, ಅಕ್ಷರ ಐಸಲಿ ಅಂತ ಅವರು ಪತ್ರಿಕೆ ನಡೆಸ್ಕೊಬರ್ತಾರೆ. ಅದು ನನಗೂ ಒಂದು ಅಂಕಣ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇರ್ಬೇಕು ಅಂತಂದ್ರೆ ಇವರು ಇಂಥ ಸಂಸ್ಥೆಗಳು, ಇಂಥ ಪತ್ರಿಕೆಗಳು ನಡೆಸ್ತಾರೆ ಅಂತ ಇರ್ಬೇಕಾದ್ರೆ ಇವ್ರ ಹಿಂದೆ ಎಷ್ಟು ಜನ ಇರ್ಬೋದು.
ಸೊ ಹಾಗಾಗಿ ಸಾಹಿತ್ಯ ಆಸಕ್ತಿ ಖಂಡಿತವಾಗಿ. ಸೊ ಇವುಗಳ ಜೊತೆಗೆ ನೀವು ಹೇಳ್ತಾ ಇದ್ರೆ ಹೆಣ್ಮಕ್ಳನ್ನ ಕಂಡ್ರೆ ನನಗೆ ಆಗಲ್ಲ ಅನ್ನೋ ದೃಷ್ಟಿಯಿಂದ ಸಾಗತ್ರ ವಿವಾಹ ಯಾವಾಗ ಆಯ್ತು? ಇದು ಸರ್ ಇದು ಬಹಳ ಇದನ್ನ ನನ್ನ ಕುತೂಹಲ ಇರ್ಲಿ ಅಂತ ನಾನು ಹೇಳ್ತೇನೆ. ವಿವಾಹ 1983 ಆಗ್ತದೆ. ನಾನು ಸಂಕೋಚ ಸ್ವಭಾವ ಮುಂಗೋಪಿ ಅಂತ ತಮ್ಗೆ ಹೇಳ್ತಾ ಇದ್ದಲ್ಲ, ಈ ಮದುವೆ ಆದ ನಂತರ ನನ್ನ ಜೀವನದ ಬದಲಾವಣೆ ಕಾಣ್ತದೆ. ಕಾರಣ ನನ್ನ ಆಕೆ. ನಿಜವಾಗ್ಲು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಸಿಸ್ಟರ್ ವಿಕ್ಟೋರಿಯಾ ಮೊದಲನೇ ಗುರು ಅಂತ ಹೇಳಿದ್ನಲ್ಲ, ನನ್ನ ಜೀವನದಲ್ಲಿ ಯಾವುದೇ ಸಂಕೋಚ ಇಲ್ಲದೆ ನಾನು ಹೇಳ್ತೀನಿ, ನನ್ನ 2ನೇ ಗುರು ನನ್ನ ಹೆಂಡತಿ. ಹೆಮ್ಮೆಯಿಂದ ಹೇಳ್ತೀನಿ ನಾನು. ಆ ಜೀವನದಲ್ಲಿ ಸಂತೃಪ್ತ ನಾನು. ಯಾಕೆಂದ್ರೆ ಕಾರಣ ನನ್ನಾಕೆ ಅಷ್ಟೊಂದು ಜವಾಬ್ದಾರಿ ತಗೊಂಡು ನನ್ನ ಬಗ್ಗೆ ಅಷ್ಟೊಂದು ಸಂಕೋಚ ಇರೋನ್ನ, ಅಷ್ಟೊಂದು ಮುಂಗೋಪ ಇರೋನ್ನ ನನ್ನನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ನನಗೂ ತೊಂದರೆ ಕೊಡದೆ, ಹಾಗೇನೋ ತೊಂದರೆ ತಗೊಳ್ಳದೆ, ಮತ್ತೆ ನನ್ನ ಈ ಪೊಲೀಸ್ ಇಲಾಖೆ ಗಡಿಬಿಡಿ ವೃತ್ತಿಯಲ್ಲಿ ಮಕ್ಕಳ ಬಗ್ಗೆ ಅಷ್ಟೊಂದು ಕಾಳಜಿ ತಗೊಂಡು ವಿದ್ಯಾಭ್ಯಾಸ ಕಲಿಸ್ತಾನೆ. ಮತ್ತೆ ನಾನು ದುಡಿದು ತಗೊಂಡೋಗಿರೋದನ್ನ ಯಾವತ್ತೂ ನಿನ್ನ ಸಂಬಳ ಎಷ್ಟು ಅಂತ ಕೇಳಿಲ್ಲ, ಮತ್ತೆ ನೀವು ಯಾವತ್ತು ಸಂಬಳ ತಗೊಂಡ್ಬರ್ತೀಯ ಅಂತ ಕೇಳ್ತಿರ್ಲಿಲ್ಲ. ಇಂತ ಹೇಳು ಗುರು ಅಂತ ಹೇಳ್ಬೇಕು. ಅಷ್ಟೊಂದು ಸಿಡುಕು ಸ್ವಭಾವ ಇದ್ದವನ್ನ ಮನುಷ್ಯನನ್ನ ಹಾಕ್ಸ್ತಾಳೆ. ನನ್ನ ಅವ್ರ ಬಗ್ಗೆ ಒಂದು ಕವಿತೆ ಬರೆದಿದ್ದೀನಿ ನಾನು. ಹೆಮ್ಮೆಯಿಂದ ಹೇಳ್ತೀನಿ ನಾನು ಇದು. ಯಾಕೆಂದ್ರೆ ಮನಸ್ಸಿನಲ್ಲಿ ಅಂದಿದ್ದ ಹೇಳ್ಕೊಂಡ್ಬಿಟ್ರೆ ನನ್ ಬಹಳ ಹಗುರ ಆಗ್ತದೆ. ಹಂಗಾಗಿ ನಾನು ನನ್ನ ಆಕೆ ಅಂತ ಬರ್ದಿದ್ದೀನಿ, ಅದನ್ನು ಓದ್ತೀನಿ ನಾನು. ಅತಿ ನೀಳದ ನಿಲುವಲ್ಲ, ಅತಿ ನೀಳದ ನಿಲುವಲ್ಲ, ಕ್ಷೀರ ಕಡಲ ಬಿಳುಪಲ್ಲ, ವ್ಯಕ್ತಿತ್ವದಿ ಮಂದಾರ ಪುಷ್ಪ, ಮಾನಸ ಸರೋವರ ನನ್ನಾಕೆ ಅಂತ ಬರೀತೀನಿ. ಹಾಗೆ ಮುಂದುವರಿತದೆ. ಕಾಲೇಜಿನಲ್ಲಿ ಕಲಿತವಳಲ್ಲ, ಕಾನೂನು ಪದವಿ ಪಡೆದವಳಲ್ಲ, ನ್ಯಾಯ ನೀತಿಯಲ್ಲಿ ಕಡಿಮೆ ಏನಿಲ್ಲ, ಅನ್ಯಾಯವನ್ನು ಸಹಿಸದವಳು ನನ್ನ ಆಕೆ. ನನ್ನ ಬಿರುನುಡಿಯ ಬಡಿತಕ್ಕೆ ಎಂದಿಗೂ ಎದೆಗುಂದದ ಈಕೆ, ಸುಶೀಲೆ ಕ್ರಿಯಾಶೀಲೆ ಜೋಪಾನಗೊಳಿಸುವಾಕೆ, ಸದ್ಗುಣಿ ಸಹನಾಮೂರ್ತಿ ನನ್ನಾಕೆ. ನನ್ನ ತಪ್ಪು ಒಪ್ಪುಗಳ ರಕ್ಷಕಿ, ನನ್ನ ಸಿಟ್ಟು ಸಿಡುಕುಗಳ ಶಿಕ್ಷಕಿ, ನನ್ನ 2 ಪುತ್ರರ ಮಾತೃಕಿ, ನಾ ಸಿಡುಕಿದಾಗ ಕ್ಷಮೆಯ ದರಿತ್ರಿ. ಇನ್ನೊಂದು ಸಾಲಿದೆ. ಹುಟ್ಟಿದ ಮನೆಯಲ್ಲಿ ಸಿದ್ಧ ಗಂಗಮ್ಮ, ಹುಟ್ಟಿದ ಮನೆಯಲ್ಲಿ ಸಿದ್ಧ ಗಂಗಮ್ಮ, ಮೆಟ್ಟಿದ ಮನೆಯಲ್ಲಿ ಸಿದ್ಧ ಹಸ್ತಮ್ಮ, ಬಿಸಿ ಶುಚಿ ರುಚಿಯ ಅನ್ನಪೂರ್ಣಮ್ಮ, ನಂದನ ನಂದಾದೀಪ ಈಕೆ ನನ್ನಾಕೆ ಅಂತ ಬರೀ. ಖಂಡಿತವಾಗಿ ಒಂದು ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅನ್ನೋದು ನಿಮ್ಮ ಇದರಿಂದ ಗೊತ್ತಾಗ್ತಾ ಇಲ್ಲ. ಅದು ನಾನು ಯಾಕೆ ಅಂತ ಕೇಳಿ, ಯಾಕೆ ಇದು ಕುತೂಹಲ ಇದೆ. ಒಬ್ಬ ವ್ಯಕ್ತಿಯ ಸಾಧನೆ ಮುಂದೆ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳ್ತಾಳೆ. ಅದು ನಾನು ಒಪ್ಪಲ್ಲ. ಸಾಧನೆ ಹಿಂದೆ ಅಲ್ಲ, ಮುಂದೆ ಇರ್ತಾಳೆ ಮಹಿಳೆ. ಅವಾಗ ಅವನು ಮುಂದುವರಿತಾನೆ. ಹಿಂದೆ ಇದ್ರೆ ಹಿಂದೆನೆ ಇರ್ತಾರೆ. ನನ್ನ ಆಕೆ ನನ್ನ ಮುಂದೆ ಇದ್ದು ನಾನು ನಡೆಸ್ತಾಳೆ. ಇವತ್ತು ನಿಜವಾಗ್ಲು ಅದರಲ್ಲಿ ನನ್ನ ಮಕ್ಕಳು ಅವ್ರನ್ನು ಹೋಗ್ಬೇಕಾಗಿರುವಂತದ್ದು. ನನ್ನ ಹಿರಿಯ ಪುತ್ರ ಪುರುಷೋತ್ತಮ ಅಂತ ಇದ್ದಾನೆ. ನನ್ನ ಈ ಸಾಹಿತ್ಯ ಚಟುವಟಿಕೆಗೆ ಮತ್ತೆ ಕನ್ನಡ ಚಟುವಟಿಕೆಗೆ ನನಗಿಂತ ಹೆಚ್ಚಿಗೆ ಶ್ರಮ ಪಡಿದ್ದಾನೆ. ಅಷ್ಟು ಆಸಕ್ತಿ ಇದೆ. ಅವನು ಓದಿರೋದು ಈಗ PhD ಮಾಡ್ತಾ ಇದ್ದಾನೆ. ಅವನು ಸ್ಟೆಮ್ ಸೆಲ್ಸ್ ರಿಸರ್ಚ್ ಮಾಡ್ತಾ ಇದ್ದಾನೆ. ಮತ್ತೆ 2ನೇ ಮಗ ಹೇಮಂತ್ ಇದ್ದಾನೆ. ಇವನು ನನ್ನ ಹೊರಗಡೆ ಕೆಲಸ ನಂದೇನಿದೆ, ಇಂಥ ಕಡೆ ಹೋಗ್ಬೇಕು ಅಂದ್ರೆ ಬಾರಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಮತ್ತೆ ಏನಾಗುತ್ತೆ ಹೊರಗಡೆ ಕೆಲಸ. ನಾನು ನೋಡಿ ಸಹ ಎಷ್ಟು ಭಾಗ್ಯವಂತ ನಾನು ಅಂತಂದ್ರೆ, ನನ್ನ ಮನೆಯಲ್ಲಿ ಏನು ಇದೆ ಏನಿಲ್ಲ ಅಂತ ನನಗೆ ಗೊತ್ತಾಗಲ್ಲ. ಇವತ್ತು ನನ್ನ ಆಕೆ ಅಷ್ಟೊಂದು ನೋಡ್ಕೊತಾಳೆ. ನಾನು ಓಡಾಡೋ ಗಾಡಿ ಇದೆಯಲ್ಲ, ನನ್ನ ಗಾಡಿಗೆ ಒಂದು ಸಣ್ಣ ಪಂಚರ್ ಆದ್ರೆ, ಒಂದು ರಿಪೇರ್ ಆದ್ರೆ ನನ್ನ ಚಿಕ್ಕ ಮಗನೇ ಮಾಡಿಸ್ತಾನೆ. ನಾನು ಮಾಡ್ಸೋಂಗಿಲ್ಲ. ಆ ಪಂಚರ್ ಎಲ್ಲ ಹಾಕ್ಸ್ಬೇಕು ಅಂತ ಗೊತ್ತಿಲ್ಲ ನನಗೆ. ಇರುವರು ಪಂಚರ್ಗೆ ದುಡ್ಡು ಎಷ್ಟು ಅಂತ ನನಗೆ ಗೊತ್ತಿಲ್ಲ. ನನ್ನ ಕಾರ್ಗೆ ಎಲ್ಲಿ ರಿಪೇರಿ ಮಾಡಿಸ್ಬೇಕು, ಏನ್ ಆಗಿರ್ತದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಗಾಡಿ ನಿಂತೋಯ್ತು ಅಂದ್ರೆ ನಮ್ಮ ಮನೆಗೆ ಫೋನ್ ಮಾಡಿದ್ರೆ ತಕ್ಷಣ ಓಡ್ಬರ್ತಾನೆ. ಅವ್ನ ಕೆಲಸದಲ್ಲಿದ್ದು ಓಡ್ಬರ್ತಾನೆ. ಆತರ ಅವ ಇವನು ನನ್ನ ದೊಡ್ಡ ಮಗ ಇದಾರಲ್ಲ, ನನಗೇನು ಈ ಸಾಹಿತ್ಯದ ಬಳಗ ಇದೆಯಲ್ಲ, ಪ್ರತಿಯೊಬ್ಬರು ಪರಿಚಯ ಇದೆ. ಪ್ರತಿಯೊಬ್ಬರು ಪರಿಚಯ ಇದೆ. ಎಲ್ರೂ ಅವನು ಮಾತಾಡಿಸ್ತಾನೆ, ಗುರುತಿಸ್ತಾನೆ. ಮತ್ತೆ ನನ್ನ ದಶಮಾನೋತ್ಸವ ಪ್ರತಿ ನವೆಂಬರ್ ತಿಂಗಳಲ್ಲಿ ಕನ್ನಡಿಗರ ಸ್ನೇಹಕೂಟ ಅಂತ ಏನ್ ಮಾಡ್ತೀನಿ, ಈ ಚಟುವಟಿಕೆಯಲ್ಲಿ ನನಗಿಂತ ಹೆಚ್ಚು ಶ್ರಮ ಪಟ್ಟು ಅವ್ನು ಕೆಲಸ ಮಾಡ್ತಾನೆ. ಈ ರೀತಿ ಒಟ್ಟಾರೆ ನಿಮ್ಮ ಇಡೀ ಕುಟುಂಬದ ಒಂದು ಸಹಕಾರ ಇವುಗಳ ಜೊತೆಯಲ್ಲಿ ತಾವು ಸ್ಥಳೀಯ ನಿವಾಸಿಗಳ ಕುಂದುಕೊರತೆ ಹಾಗೂ ಅವರ ಮೂಲಭೂತ ಹಕ್ಕುಗಳ ಬಗ್ಗೆ ಅದನ್ನ ಮೂಡಿಸುವಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನಿತ್ತು? ಹೌದು, ಇದು ನಾನು ಈ ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗ ನನಗೆ ಪುಲಿಕೇಶಿ ನಗರ ಅಂತ ಇದೆ ಈಗ, ಅದು ಹಿಂದೆ ಪ್ರೆಸೆಂಟ್ ಟೌನ್ ಅಂತಿತ್ತು. ಅಲ್ಲಿ ವಸತಿ ಗೃಹದಲ್ಲಿ ನಾನಿದ್ದೆ. ಅಲ್ಲಿದ್ದಾಗ ಅದು ಇಲಾಖೆ ವಸತಿ ಗೃಹ ಆಗಿರೋದ್ರಿಂದ ಅಲ್ಲಿ ನಮ್ಗೆ ಅಷ್ಟೊಂದು ಕುಂದುಕೊರತೆ ಕಾಣ್ತಾ ಇರಲಿಲ್ಲ. ಅಲ್ಲಿಂದ ನಾನು ಏನು ಬೆಳೆದಿದ್ದೆ
800 ಗ್ರಾಮ ಅಲ್ಲಿ ನಾನು ಅಲ್ಲಿ ಒಂದು ವಾಸಕ್ಕೆ ಹೋದೆ. ಅಲ್ಲಿ ವಾಸಕ್ಕೆ ಹೋದಾಗ ಅದು ಹೊಸ ಬಡಾವಣೆ, ಚಿಕ್ಕಣ್ಣ ಬಡಾವಣೆ ಅಂತಿದೆ. ಅಲ್ಲಿ ಹೋದಾಗ ಆಗ್ತಾನೆ ಅದು ಸಿಎಂಸಿ ವ್ಯಾಪ್ತಿಯಲ್ಲಿತ್ತು. ಅಲ್ಲಿಂದ BBMP ಬಂತು. ಈ ಮಧ್ಯದಲ್ಲಿ ಬಹಳ ಅನಾನುಕೂಲ ಆಗ್ತಾ ಇತ್ತು. ಮೂಲಭೂತ ಸೌಕರ್ಯಗಳ ವಂಚನೆ ಆಗ್ತಾ ಇತ್ತು. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ರು. ಅಧಿಕಾರ ನಡೆಸೋರು ಆ ಹೊಸ ಬಡಾವಣೆ ಅಲ್ವಾ, ಏನ್ ನಡೀತದೆ ಬಿಡು ಅಂತ ಹೇಳ್ಬಿಟ್ಟು. ಅವಾಗ ಅಲ್ಲಿ ನಮ್ಮ ಭಾಗದಲ್ಲಿ ಏನಾಗ್ತದೆ, ನಾನು ಯಾಕಂದ್ರೆ ನಮ್ಮ ಚಿಕ್ಕಣ್ಣಯ್ಯ ಲೇಔಟ್ ಅಲ್ಲಿ ಪೊಲೀಸ್ ಇಲಾಖೆನಲ್ಲಿ ಇರುವಂತವನು ನಾನು ಒಬ್ಬನೇ. ಈಗ ಬಹಳ ಜನ ಬಂದಿದ್ದಾರೆ. ಆಗ ಕೆಲವರು ಜನಗಳು ಇವರು ಪೊಲೀಸ್ನವರಲ್ವಾ, ಇವ್ರು ಕೇಳಿದ್ರೆ ಏನೋ ನನಗೆ ಸಲಹೆ ಕೊಡ್ಬೋದು, ಏನ್ ಮಾಡ್ಬೋದು ನನ್ನ ಹತ್ರ ಬರ್ತಾ ಇದ್ರು ಅವರು. ಅದನ್ನ ನಾನು ಬಳಸ್ಕೊಂಡೆ. ನಾನು ಮತ್ತೆ ನೀರು ವ್ಯವಸ್ಥೆ ಇಲ್ಲ, ಕಸ ಸರಿಯಾಗಿ ತೆಗಿಯಲ್ಲ, ಮತ್ತೆ ಈ ಮೋರಿ ಕಟ್ಕೊಬಿಡ್ತದೆ, ಈ ತರ ಸಮಸ್ಯೆಗಳನ್ನ ನನ್ನ ಹತ್ರ ಹೇಳ್ಕೊಳ್ಳೋರು. ಈಗ ನಾನು ಈ ಗಡಿಬಿಡಿ ಕೆಲಸದಲ್ಲಿ ಇದು ಏನಂತ ನಾನು ತಗೊಳ್ಳಿಲ್ಲ. ಆಮೇಲೆ ನನಗೆ ತೊಂದರೆ ಶುರುವಾಯ್ತು. ಮಳೆಗಾಲ ಬಂತು ಅಂತಂದ್ರೆ ನಾವು ಓಡಾಡಕ್ ಆಗ್ತಿಲ್ಲ, ಆತರ ಆಯ್ತು. ಹಾಗಾಗಿ ನಾನು ಅವ್ರದ್ದು ಈಗ ನನ್ನ ತೊಂದರೆ ನಾನು ಪರಿಹರಿಸ್ಕೊಳ್ಬೇಕಲ್ಲ. ಈಗ ಜನಗಳು ಬಂದು ಕೇಳ್ತಾರೆ, ಅವರು ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೂ ಈಗ ನನಗೂ ಸಂಬಂಧಪಟ್ಟಿದ್ದಲ್ವಾ ಅಂತ ಹೇಳ್ಬಿಟ್ಟು 800 ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡ್ತೀವಿ ನಾವು, ಬಡಾವಣೆಲ್ಲ ಸೇರ್ಕೊಂಡು. ಅದು ಚೆನ್ನಾಗಿ ಕೆಲಸ ನಡೀತು. ಅದು ಯಾವಾಗ ಸ್ವಲ್ಪ ಬಡಾವಣೆ ದೊಡ್ಡದಾಗ್ತಾ ಹೋಯ್ತು, ಅವಾಗ ಇದರಲ್ಲಿ ಕೆಲವೊಂದು ಅವ್ರವ್ರ ಭಾಗಕ್ಕೆ ಅವ್ರವ್ರು ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ದೊಡ್ಡದಾದ್ರೆ. ಅವಾಗ ನಾನೇನ್ ಮಾಡಿದೆ, ನಮ್ಮ ಭಾಗದಲ್ಲೇ ನಾವು ಕೆಲಸ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಜನಜಾಗೃತಿ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೇಳ್ಬಿಟ್ಟು ನಾವೇ ಒಂದು ವಿಶೇಷ ಮಾಡ್ಕೋತೀವಿ. ಅದರಿಂದ ಚಟುವಟಿಕೆಗಳನ್ನ ನಾವು ಮಾಡ್ತೀವಿ. ಅವಾಗ ಜನಗಳಿಗೆ ಅರಿವು ಮೂಡಿಸೋದು ಯಾಕೆ ಅಂತಂದ್ರೆ, ನೀರು ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು, ಯಾರಿಗೆ ನಾವು ದೂರು ಕೊಡ್ಬೇಕು, ಯಾರಿಗೆ ನಾವು ಫೋನ್ ಮಾಡ್ಬೇಕು, ವಿದ್ಯುತ್ ಶಕ್ತಿ ಇಲ್ಲ, ಬೆಳಕಿಲ್ಲ ಅಂತಂದ್ರೆ ನಾವು ಏನ್ ಮಾಡ್ಬೇಕು, ಯಾರಿಗೆ ನಾವು ಫೋನ್ ಮಾಡ್ಬೇಕು, ಅವ್ರು ಕೇಳೋ ಅಧಿಕಾರ ನಮ್ಗೆ ಎಷ್ಟಿದೆ, ಕೇಳೋ ಹಕ್ಕು ನಮ್ಗೆ ಎಷ್ಟಿದೆ, ಮತ್ತೆ ಹೀಗೆ ಮೂಲಭೂತ ಸೌಕರ್ಯಗಳನ್ನ ವಂಚಿತ ಆದಾಗ ನಾವು ಏನ್ ಮಾಡ್ಬೋದು, ನಮ್ಮ ಹಕ್ಕನ್ನ ಯಾವ ರೀತಿ ಪಡ್ಕೋಬಹುದು ಅಂತ ಅರಿವನ್ನ ಮೂಡಿಸಂತ ಮಾಡಿದೆ. ಅವ್ ನಾನು ಯಾವಾಗ ಒಂದು ಒಳ್ಳೆಯ ಕೆಲಸವನ್ನ ತಾವು ನಿಮ್ಮ ಬಡಾವಣೆಯಲ್ಲಿ ಮಾಡ್ತಾ ಇದ್ದೀವಿ. ಖಂಡಿತ. ಇವರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಅಂಚೆ ಕಾರ್ಡ್ನಲ್ಲಿ ಬರವಣಿಗೆ ಅನ್ನೋ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ತಾವು ಹುಟ್ಟಾಕ್ತೀವಿ. ಇದರ ಮೂಲ ಉದ್ದೇಶ ಇದು ಬಹಳ ಅರ್ಥಪೂರ್ಣವಾದ ವಿಚಾರ. ಇದು ನೋಡಿ, ನಾವು ಒಂದು ಸಣ್ಣ ಅಂಚೆ ಕಾರ್ಡ್, ಅದು ಸಣ್ಣ ಅಂಚೆ ಕಾರ್ಡ್ ಬರೆಯೋದ್ರಿಂದ ಎಷ್ಟು ಉಪಯೋಗ ಆಗ್ತದೆ ಅಂತಂದ್ರೆ, ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ, ಗಮನ ಹರಿಸಿದ್ರೆ ಗೊತ್ತಾಗದೆ. 50 ಪೈಸೆ ಅಂಚೆ ಕಾರ್ಡ್, 25 ಪೈಸೆಗೆ ಅಂಚೆ ಕಾರ್ಡ್ ಇದೆ. ಎಷ್ಟು ಜನ ಗೊತ್ತು ಸರ್ ಇವತ್ತು? 25 ಪೈಸೆಗೆ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಪತ್ರ ಬರೀಬಹುದು. ಮೇಘದೂತ ಅಂತ ಬರುತ್ತೆ, ಬಹಳ ಜನ ಗೊತ್ತೇ ಇಲ್ಲ. ಇದನ್ನ ಗೊತ್ತು ಮಾಡ್ಬೇಕು ಜನಗಳಿಗೆ. 25 ಪೈಸೆಗೆ ನಾವು ಅಂಚೆ ಕಾರ್ಡ್ ಬರೀಬಹುದು. ಜನಗಳಿಗೆ ಗೊತ್ತಿರೋದು 50 ಪೈಸೆಗೆ ಅಂತ ಹೇಳೋದು ಸುಳ್ಳದು. 25 ಪೈಸದ ಅಂಚೆ ಕಾರ್ಡ್ ಇದೆ. ನಾನು 25 ಪೈಸದ ಅಂಚೆ ಕಾರ್ಡ್ ನ ಶಾಲೆ ಮಕ್ಕಳಿಗೆ ತಗೊಂಡೋಗಿ ಕೊಡ್ತಾ ಇದ್ದೆ. ಇದು ಏನ್ ಬರೆಸ್ತಾ ಇದೆ ಅಂದ್ರೆ, ಕಾಗುಣಿತ ಸರಿ ಹೋಗ್ಬೇಕು, ಕನ್ನಡ ಅಕ್ಷರಗಳು ಅವರು ಮನಸ್ಸಲ್ಲಿ ಮೂಡ್ಬೇಕು, ಕಾಗುಣಿತ ಸರಿ ಹೋಗ್ಬೇಕು, ಸ್ವಚ್ಛವಾಗಿ ಬರೀಬೇಕು, ಶುದ್ಧವಾಗಿ ಬರೀಬೇಕು, ಮತ್ತೆ ಒಂದು ಗಾದೆ, ಒಗಟು, ನಾಣ್ಣುಡಿ, ಒಂದು ಯಾವ್ದಾದ್ರು ಒಂದು ವಸ್ತು ಬರೆಯೋದಕ್ಕೆ ಒಂದು ವಸ್ತು ಬೇಕಲ್ಲ, ಅದಿಲ್ಲ. ಒಂದು ಗಾದೆ ಬರೀರಿ, ಒಂದು ಒಗಟು ಬರೀರಿ, ಒಂದು ನಾಣ್ಣುಡಿ ಬರೀರಿ, ಏನಾದ್ರೂ ಬರೀರಿ. ಅದನ್ನ ನಿಮ್ಗೆ ಏನು ಗೊತ್ತಿದೆ ಅಂತ ಆ ಪತ್ರದಲ್ಲಿ ಬರೀರಿ. ಒಂದು 20 ಸಾಲು ಬರೀಬಹುದು ಅಷ್ಟೇ ಅಂಚೆ ಪತ್ರದಲ್ಲಿ. ಆ 20 ಸಾಲನ್ನ ಒಂದು ಒಗಟು ಬರೆದು ಆ ಒಗಟನ್ನ ಏನ್ ತಿಳ್ಕೊಂಡಿದೆ ಅಂತ ಮಗು ಬರೀಬೇಕು. ನಾನು ಮೊದಲು ಈ ಕಲಿಕಾ ಕಮ್ಮಟಗಳನ್ನ ಮಾಡ್ತೀನಿ ಶಾಲೆಗಳಲ್ಲಿ ಹೋಗಿ. ಗಾದೆಗಳನ್ನ ಹೇಳಿಸುವಂಥದ್ದು, ಅರ್ಥ ಅವ್ರ ಕೈಲಿ ಹೇಳಿಸೋದು, ಮತ್ತೆ ಒಗಟುಗಳನ್ನ, ನಾಣ್ಣುಡಿಗಳನ್ನ, ಮತ್ತೆ ಸಣ್ಣ ಸಣ್ಣ ಕವಿತೆಗಳನ್ನ ಈಗ ನನ್ನ ಸ್ಮರಣ ಸಂಚಿಕೆನಲ್ಲೆಲ್ಲ ಹಾಕ್ಸಿದೆ. ಮಕ್ಕಳ ಫೋಟೋ ಕೂಡ ಹಾಕಿ ಬಹಳ ಅವರ ತಂದೆಯಂದಿರು ನನಗೆ ಫೋನ್ ಮಾಡಿ ಮಾತಾಡೋರು, ಸರ್ ನಿಮ್ಮನ್ನು ನೋಡ್ಬೇಕು, ನಾವು ಎಲ್ಲಿ ಸಿಗ್ತೀವಿ ನೀವು ಅಂತ ಕೇಳೋರು. ಯಾಕೆ ಆತರ ಆಗ್ತಾ ಇತ್ತು ಅಂದ್ರೆ, ಆ ಒಂದು ಮಗು ಕೈನಲ್ಲಿ ಒಂದು ಕವಿತೆ ಬರ್ಸ್ತಾ ಇದ್ನಲ್ಲ ನಾನು, 4 ಸಾಲು ಬರೀಲಿ. ಅದು ಏನ್ ತೋರ್ತದ, ಅದು ಪ್ರಾಸ ಬರ್ಬೇಕಷ್ಟೇ. ಪ್ರಾಸ ಬರುವಂತದ್ದು, ಒಂದು ಅರ್ಥ ಬರುವಂತದ್ದು ಬರೀರಿ ಅಂತ ಹೇಳ್ತಿದ್ದೆ ನಾನು. ಅದೇ ಕಲಿಕಾ ಕಮ್ಮಟ, ಕನ್ನಡ ಕಲಿಕಾ ಕಮ್ಮಟ, ಕವಿತೆಗಳ ಬರೆಯುವಂತ ಪರಿಚಯ ಮಾಡ್ಕೊಡುವಂಥದ್ದು. ಆ ಅಂಚೆ 25 ಪೈಸೆ ಅಂಚೆ ಕಾರ್ಡ್ನಲ್ಲಿ ಆ ಮಕ್ಕಳು ಬರೆದು ನನಗೆ ಕಳಿಸೋರು. ಅದನ್ನೆಲ್ಲ ವರ್ಷ ಪೂರ್ತಿ ನಾನು ಅದನ್ನ ಶೇಖರಿಸಿಟ್ಕೊಂಡು ನವೆಂಬರ್ ತಿಂಗಳಲ್ಲಿ ಅವ್ರಿಗೊಂದು ವೇದಿಕೆ ಕೊಡ್ತಾ ಇದ್ದೆ ನಾನು, ರಾಜ್ಯೋತ್ಸವದ ಹೆಸರಿನಲ್ಲಿ. ರಾಜ್ಯೋತ್ಸವ ಅಂದ್ರೆ ಈಗ ಮಾಡೋ ರಾಜ್ಯೋತ್ಸವ, ಆದಿ ಬೀದಿಯಲ್ಲಿ ಮಾಡೋ ರಾಜ್ಯೋತ್ಸವದ ಅರ್ಥದಲ್ಲ, ಇದು ನಮ್ದು ಬೇರೆ ತರ ಅರ್ಥ. ಹಾಗಾಗಿ ಆ ಮಕ್ಕಳು ಬರೆಯುವಂತ ಅದ್ರಲ್ಲಿ ಏನಾಗ್ತದೆ, ಪತ್ರ ಸಂಸ್ಕೃತಿ ಉಳಿತದೆ, ಕಾಗುಣಿತದ ಪರಿಚಯ ಆಗ್ತದೆ, ಕನ್ನಡ ಅಂಕಿಗಳು ವಿಶೇಷವಾಗಿ ಮರ್ತೋಗಿದ್ದೀವಿ ನಾವು, ಅದನ್ನ ಬರ್ಸುವಂಥದ್ದು. ಮತ್ತೆ ಪತ್ರ ಸಂಸ್ಕೃತಿಯಲ್ಲಿ ಮುದ್ದಾಗಿ ಬರೆಯುವಂಥದ್ದು, ಕನ್ನಡ ಬರವಣಿಗೆ ಉಳಿಯುವಂಥದ್ದು, ಇವೆಲ್ಲ ಅನುಭವ. ಮತ್ತೆ ಯಾವ್ದಾದ್ರು ಗಾದೆ ಅರ್ಥ ಮಾಡ್ಕೊಳ್ಳುವಂಥದ್ದು, ಸಾಮಾಜಿಕ ಕಳಿಕಳಿ, ಮತ್ತೆ ಈ ಮುಂದಾಳತ್ವ ಗುಣಗಳನ್ನ ಮಕ್ಕಳಲ್ಲಿ ಬೆಳೆಸುವಂಥದ್ದು, ಈ ತರ ಕಾರ್ಯಕ್ರಮ ಮಾಡಿ. ಮತ್ತೆ ಮಕ್ಕಳ ಕೂಟ ಅಂತ ಮಾಡಿದೆ ನಾನು, ಕನ್ನಡಿಗರ ಸ್ನೇಹ ಕೂಟದ ಹೆಸರಿನಲ್ಲಿ ಕನ್ನಡಿಗರ ಮಕ್ಕಳ ಕೂಟ ಅಂತ. ಇದು ಬಹಳ ಪೋಷಕರು ನನಗೆ ಬಹಳ ಬೆಂತಟ್ಟದ್ದು. ನನಗೆ ಏನು ಮಕ್ಕಳ ಕೂಟ ಅಂತಂದ್ರೆ, ಈ ಒಂದು ಸಭೆಯನ್ನ ಎಲ್ಲ ಪಾತ್ರಗಳನ್ನು ಆ ಮಕ್ಕಳೇ ಮಾಡ್ಬೇಕು. ಅವನ ಅಧ್ಯಕ್ಷ ಆಗಿರ್ಬೋದು,
ಅವನು ಅತಿಥಿ ಆಗಿರ್ಬೋದು, ವಿಶೇಷ ಆಹ್ವಾನಿತ ಆಗಿರ್ಬೋದು, ನಿರೂಪಣೆ ಮಾಡ್ಬೋದು, ಸ್ವಾಗತ ಭಾಷಣ ಮಾಡ್ಬೋದು, ವಂದನಾರ್ಪಣೆ ಮಾಡ್ಬೋದು, ಎಲ್ಲ ಅವರೇ ಮಾಡ್ಬೋದು. ಇನ್ನೇನೇನಿದ್ರು ಪ್ರೇಕ್ಷಕರಾಗಿ ಕುತ್ಕೊಂಡು ನೋಡುವಂಥದ್ದಷ್ಟೇ. ಬಹಳ ಚೆನ್ನಾಗಿ ಮಾಡ್ಬೋದು. ನಮ್ಮ ದೊಡ್ಡ ಪ್ರದೇಶದಲ್ಲಿ ಹಲವಾರು ಶಾಲೆಗಳನ್ನ ನಾವು ಬಳಸ್ಕೊಂಡೆ. ಇದಕ್ಕೆ ಈ ಮಕ್ಕಳ ಕೂಟದಲ್ಲಿ ಆ ಮಕ್ಕಳು ನಿಜವಾಗ್ಲು ನಾನು ಅದೇ ಹೇಳ್ತೀನಿ, ನಾನು ಮಕ್ಕಳಿಂದ ನಾನು ಕಲ್ತಿದ್ದೀನಿ ಸರ್. ಮಕ್ಕಳ ಮುಗ್ಧತೆಯನ್ನ ನಾನು ಕಲ್ತಿದ್ದೀನಿ, ಮಕ್ಕಳ ಪ್ರತಿಭೆಯನ್ನ ನಾನು ನೋಡಿದ್ದೀನಿ. ಮಕ್ಕಳಿಂದ ನಾವು ಕಲಿಯುವಂಥದ್ದು ಇದೆ. ಮಕ್ಕಳು ನಮಗಿಂತ ಚಿಕ್ಕವರು, ನಮಗಿಂತ ದೊಡ್ಡವರಲ್ಲ. ಅವರು ನಮಗಿಂತ ಬುದ್ಧಿವಂತರಿರ್ತಾರೆ. ಅಂದ್ರೆ ಅವ್ರ ಪ್ರತಿಭೆ ಅನಾವರಣ ಆಗ್ಬೇಕು. ಅವ್ರದ್ದು ಆ ಪ್ರತಿಭೆಗೆ ಅವಕಾಶ ಕೊಡ್ಬೇಕು. ಆ ಮೊಗ್ಗನ್ನ ಅರಳಿಸ್ಬೇಕು ನಾವು. ಮಕ್ಕಳು ಖಾಲಿ ಚೀಲ, ಮಕ್ಕಳ ತಲೆ ಖಾಲಿ ಚೀಲ, ಮಕ್ಕಳ ಮನಸ್ಸು ಜೀಡಿ ಮಣ್ಣು ಅಂತ ಹೇಳ್ತೀನಿ ನಾನು. ಆ ಮಕ್ಕಳ ತಲೆ ಖಾಲಿ ಚೀಲ ಅಲ್ವಾ, ಆ ಖಾಲಿ ಚೀಲದಲ್ಲಿ ನಾವು ಏನಾದ್ರು ತುಂಬಬೇಕಲ್ಲ. ನಾವು ಒಳ್ಳೆ ತುಂಬಿದ್ರೆ ಒಳ್ಳೆ ತುಂಬಿದೆ, ಕೆಟ್ಟ ತುಂಬಿದ್ರೆ ಕೆಟ್ಟ ತುಂಬಿದೆ. ಆ ಮಕ್ಕಳ ಖಾಲಿ ಚೀಲದಲ್ಲಿ ಒಳ್ಳೆಯದನ್ನ ತುಂಬೋದು ಪ್ರಯತ್ನ ಪಟ್ಟೆ. ಆ ಮಕ್ಕಳ ಜೀಡಿ ಮಣ್ಣಿನ ಮನಸ್ಸಿನಲ್ಲಿ ಒಳ್ಳೆಯನ್ನ ತಿದ್ದೋದಕ್ಕೆ ಮನಸ್ಪಟ್ಟೆ. ನನಗೆ ತೃಪ್ತಿ ಇದೆ ಮಕ್ಕಳ ಕೂಟದಲ್ಲಿ, ಕನ್ನಡಿಗರ ಸ್ನೇಹ ಕೂಟದಲ್ಲಿ. ಮತ್ತೆ ಹಲವಾರು ನನಗೆ, ನಾನು ತಮ್ಗೆ ಹೇಳಿದೆ ಮೊದಲಿಗೆ, ನನಗೆ ಸ್ನೇಹಿತರು ತುಂಬಾ ಕಡಿಮೆ. ನಂದು ಒಂಥರ ನೇರ ನುಡಿ, ದಿಟ್ಟ ನುಡಿ. ನೇರವಾಗಿ ಮಾತಾಡ್ತೀನಿ, ನಿಷ್ಠವಾಗಿ ಮಾತಾಡ್ತೀನಿ. ನನಗೆ ಸರಿ ಅನ್ಸಿದ್ ನಾನು ಮಾತಾಡ್ತೀನಿ, ನಾನು ಒಪ್ಪಲ್ಲ. ನಾನು ಮಾತಾಡೋದೇ ಬಹಳ ಕಡಿಮೆ. ಮಾತಾಡಕ್ ಕೂತ್ಕೊಂಡ್ರೆ ಕೆಲಸಕ್ಕೆ ಬರ್ಬೇಕು. ಖಂಡಿತವಾಗಿ. ಅಂದ್ರೆ ಮಕ್ಕಳಲ್ಲಿ ಅಡಗಿರುವ ಒಂದು ಸುಪ್ತ ಬರವಣಿಗೆಯನ್ನ ಹೊರತರುವುದರಲ್ಲಿ ತಾವು ವಿದ್ಯುತವಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈ ಒಂದು ಸಾಧನೆಯಿಂದ ಗುರುತಿಸಿ ನಿಮಗೆ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿ, ಯಾವ ಸಂಘ ಸಂಸ್ಥೆಗಳು ನಿಮಗೆ ಸನ್ಮಾನವನ್ನ ಮಾಡಿದೆ? ಸರ್, ನಮ್ಮ ಕನ್ನಡ ನಾಡಿನಲ್ಲಿ ಮುಂಚೂಣಿಯಲ್ಲಿರುವ ಸಂಘ ಸಂಸ್ಥೆಗಳಿದೆಯಲ್ಲ, ಎಲ್ಲ ಸಂಘ ಸಂಸ್ಥೆಯವರೆಗೂ ರಾಮ್ ಕೆ ಅಂತಂದ್ರೆ ಅವ್ರಿಗೆ ಎಲ್ಲ ಗೊತ್ತಾಗ್ಬಿಡ್ತದೆ. ಹನುಮಂತಯ್ಯ ಅನ್ನೋ ಹೆಸರಿಗಿಂತ ರಾಮ್ ಕೆ ಅಥವಾ ಕನ್ನಡಿಗರ ಸ್ನೇಹ ಕೂಟ, ಈ ಎರಡು ಹೆಸರು ಚಿರಪರಿಚಿತ. ಅದರಲ್ಲಿ ನಾನು, ಯಾಕೆಂದ್ರೆ ನಾನು ನಿಜವಾಗ್ಲೂ ಯಾವತ್ತು ನಮ್ಮ ಆರ್ತಿ ಮೇಡಮ್ ಅದೇ ಹೇಳ್ತಾ ಇದ್ರು, ಇದು ಯಾವಾಗಲೂ ಬೆಳಬೇಕಾಗಿತ್ತಲ್ರಿ, ಇವತ್ತು ಬೆಳೀತಾ ಇದೆ ಅಂತ ನಾನು ಬಂದ ತಕ್ಷಣ ನನಗೆ ಹೇಳಿದ್ರು. ಆತರ ನಾನು ಯಾವತ್ತು ನನಗೊಂದು ಸನ್ಮಾನ ಮಾಡಿ ನನಗೊಂದು ಪ್ರಶಸ್ತಿ ಕೊಡಿ ಅಂತ ನಾನು ಯಾವತ್ತೂ ಕೇಳೋನಲ್ಲ. ಇವತ್ತು ನಮ್ಮ ಇಲಾಖೆನಲ್ಲಿ ಎಷ್ಟೋ ಜನಕ್ಕೆ ಮುಖ್ಯಮಂತ್ರಿಗಳು ಪದಕ ಬಂದಿದೆ, ರಾಷ್ಟ್ರಪತಿಗಳು ಪದಕ ಬಂದಿದೆ. ಅದ್ರ ಬಗ್ಗೆ ನನಗೆ ಚಿಂತನೆ ಇಲ್ಲ, ನನಗೆ ಅವಶ್ಯಕತೆ ನನಗಿಲ್ಲ. ಹಾಗಿರ್ಬೇಕಾದ್ರೆ ಈ ಸಾಹಿತ್ಯ ಕ್ಷೇತ್ರದಲ್ಲೂ ಕನ್ನಡ ಪರ ಹೋರಾಟದಲ್ಲಿರ್ಬೋದು, ಚಿಂತನೆಯಲ್ಲಿರ್ಬೋದು, ನನ್ನ ಮನಸ್ಸಲ್ಲಿ ಅದಿಲ್ಲ. ನಾನು ಆ ವ್ಯಕ್ತಿನಲ್ಲಿ ಕೂತ್ಕೋಬೇಕು, ನನಗಲ್ಲಿ ಸನ್ಮಾನ ಮಾಡ್ಕೋಬೇಕು, ನನ್ಗೊಂದು ಪ್ರಶಸ್ತಿ ತಗೋಬೇಕು ಅಂತ. ಆ ತರ ಇದ್ರು ಕೂಡ ನನಗೆ ಯಾಕೆ ತೃಪ್ತಿ ಇದೆ ಅಂತಂದ್ರೆ, ನಾನು ಕೇಳದೇ ಇದ್ರು ನನ್ನ ಕರೆದು ಸನ್ಮಾನ ಮಾಡಿದ್ದಾರೆ, ನಾನು ಕೇಳದೇ ಇದ್ರು ನನಗೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಅವ್ರ ಹೆಸರು ನಾನು ಹೇಳಲೇಬೇಕು ಇವತ್ತು. ಅದರಲ್ಲಿ ಪ್ರಮುಖವಾಗಿ ನಾನು ಬೇಡ ಅಂತ ಹೇಳಿದ್ರು ಕೂಡ ನನಗೆ ಇಲ್ಲ, ನೀವು ಅರ್ಹರಿದ್ದೀರಾ, ನೀವು ಬರಬೇಕು, ನೀವು ಸನ್ಮಾನ ತಗೋಬೇಕು, ನೀವು ಪ್ರಶಸ್ತಿ ತಗೋಬೇಕು ಅಂತ ಗಲಾಟೆ ಮಾಡಿ, ಜಗಳ ಮಾಡಿ ತಗೊಂಡಿದ್ದಾರೆ. ಈಗ ಭಾನುವಾರ ಕೂಡ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅತಿಥಿಯಾಗಿ ಹೋಗ್ತಾ ಇದ್ದೀನಿ ಸಾಹಿತ್ಯ ಪರಿಷತ್ನಲ್ಲಿ. ಅದು ಮೊಟ್ಟ ಮೊದಲಿಗೆ ನನಗೆ ಪ್ರಶಸ್ತಿ ಬಂದಿದ್ದು ವಿವೇಕ ರತ್ನ ಅಂತ ಪ್ರಶಸ್ತಿ, ನುಡಿ ಮತ್ತು ಪ್ರತಿಷ್ಠಾನ ಅಂತಿದೆ. ಇವರು ಟೌನ್ ಹಾಲ್ ನಲ್ಲಿ ಮಾಡಿದ್ರು. ಅಲ್ಲಿ ಮೊದಲನೇದ್ದು. ಎರಡನೇದು ಅಶೋಕ ರತ್ನ ಅಂತ ಬಂತು, ಇದು ಜನಮನ ಸಾಂಸ್ಕೃತಿಕ ಘಟಕದಿಂದ ಬಂತು. ಮತ್ತೆ ಮೂರನೇದು ವಿಶ್ವ ಕನ್ನಡ ಕಣ್ಮಣಿ ಅಂತ ಮಂತ್ರಾಲಯದ ಗುರುಗಳ ಕೈಯಿಂದ ಕೊಡಿಸಿದ್ರು ನನಗೆ. ಇದು ಅವತ್ತು ನನ್ನ ಜೀವನ ಸಾರ್ಥಕ ಆಯ್ತು ಅನ್ಕೊಂಡೆ. ನಾನು ಮಂತ್ರಾಲಯದ ಗುರುಗಳನ್ನ ದರ್ಶನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಿತ್ತು. ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಗುರುಗಳ ಕೈಯಲ್ಲಿ ವಿಶ್ವ ಕನ್ನಡ ಕಣ್ಮಣಿ ಅಂತ ಪ್ರಶಸ್ತಿ ಸಿಕ್ತಲ್ಲ ನನಗೆ, ಈ ಜನ್ಮ ಸಾರ್ಥಕ ಆಯ್ತು. ಹಾಗೆ ಮುಂದಕ್ಕೆ ಹೋದ್ರೆ ಸ್ವಾಮಿ ವಿವೇಕಾನಂದ ಸಹೃದಯ ಸೇವಾ ಪ್ರಶಸ್ತಿ ಅಂತ ಕೊಡ್ತಾರೆ ನಮ್ಮ ಕರ್ನಾಟಕ ಸಹೃದಯ ಸೇವಾ ಪ್ರತಿಷ್ಠಾನದಿಂದ, ಮತ್ತೆ ಜನತಾ ಸೇನಾದಳದಿಂದ ಅಂತ. ಅಲ್ಲಿ ಅವರು ಯಾರು ನನಗೆ ಪರಿಚಯ ಇಲ್ಲ, ಇವರು ಈ ಸಂಘಟನೆಯ ಮುಖಂಡರು ನನ್ಗೆ ಯಾರು ಪರಿಚಯ ಇಲ್ಲ. ಇವರು ಡಾಕ್ಟರ್ ಸರೋಜಿನಿ ಮಹಿಷಿ ಪ್ರಶಸ್ತಿ ಅಂತ ಕೊಡ್ತಾರೆ ನನಗೆ. ಆ ಕನ್ನಡದ ಬಗ್ಗೆ ಲೇಖನಗಳನ್ನ ಬರೀತಾ ಇದ್ದೆ. ತಾವು ಕೇಳಿದ್ರಿ ಕುಂದುಕೊರತೆಗಳ ಬಗ್ಗೆ ನೀವು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡಿದಿರಿ ಅಂತ. ಕುಂದುಕೊರತೆಗಳನ್ನ ನಾವು ಬರೀ ಜನಗಳಿಗೆ ಮಾತ್ರ ಅರಿವು ಮೂಡಿಸ್ತಿಲ್ಲ, ಪತ್ರಿಕೆಗಳಿಗೆ ಬರೀತಾ ಇದ್ದೆ ನಾನು ಲೇಖನಗಳನ್ನ. ಪ್ರಜಾವಾಣಿ ಪತ್ರಿಕೆ ಇರ್ಬೋದು, ಕನ್ನಡಪ್ರಭ ಪತ್ರಿಕೆ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ಹಲವಾರು ಪತ್ರಿಕೆಗಳಿಗೆ, ಕನ್ನಡ ಮಾಧ್ಯಮ ಪತ್ರಿಕೆಗಳು ಮಾತ್ರ ಬರೀತಾ ಇದ್ದೆ ನಾನು. ಹಾಗಾಗಿ ಅದರಿಂದ ನಾನು ಅರಿವು ಮೂಡಿಸ್ತೇನೆ. ಈ ನನ್ನ ಆ ಲೇಖನಗಳು, ನನ್ನ ಹೆಸರು, ನನ್ನ ಸಂಸ್ಥೆಯ ಹೆಸರನ್ನ ಹಲವಾರು ಜನ ನೋಡ್ತಾ ಇರ್ತಾರೆ ಸಂಘದ. ಅವರು ನನಗೆ ಫೋನ್ ಮಾಡ್ತಾ ಇದ್ರು. ಫೋನ್ ಮಾಡ್ಬಿಟ್ಟು ನೀವು ಚೆನ್ನಾಗಿ ಬರ್ತಿದ್ದೀರಿ, ನೀವು ಅದು ಚೆನ್ನಾಗಿ ಬರ್ತೀವಿ. ನಾನು ನೋಡಿ ಗ್ರಹಿಸ್ಬೇಕು ಸರ್. ನಾವು ಸುಮ್ಮನೆ ನಾವು ಮನುಷ್ಯರಾಗಿ ಎಲ್ಲೋ ಹೋಗ್ಬಿಟ್ರೆ ಎಲ್ಲೋ ಬಂದ್ಬಿಟ್ರೆ ಆಗಲ್ಲ. ಪೆಟ್ರೋಲ್ ಬಂಕಿಗೆ ಒಂದ್ಸರಿ ಹೋದೆ ನಾನು. ಪೆಟ್ರೋಲ್ ಬಂಕಿಗೆ ಹೋದ್ರೆ 25 ಪೈಸಾ ಕೊಡಲ್ಲ ಸರ್ ಅವನು, ವಾಪಸ್ಸು 50 ಪೈಸಾ ಕೊಡಲ್ಲ ಅವನು. ಕೇಳಿದ್ರೆ ಎರಡಕ್ಕೆ ಬರ್ತಾನೆ, 25 ಪೈಸೆಯಲ್ಲಿ ನೀನೇ ದೊಡ್ಡ ಬಿಲ್ಡಿಂಗ್ ಕಟ್ತೀಯ ಅಂತಾನೆ. ನಾನು ಬರ್ದೆ ಒಂದು ಎಲ್ಲ ಪತ್ರಿಕೆಗಳಲ್ಲಿ ಚಿಲ್ಲರೆ ವೀರರು ಶೀರ್ಷಿಕೆ ಹಾಕಿ ಬರ್ದೆ ನಾನು.
ಚಿಲ್ಲರೆ ವೀರರು ಅಂತ ಶೀರ್ಷಿಕೆ ಹಾಕಿ ಬರ್ದೆ. ಒಂದು ತರಕಾರಿ ತಗೊಂಡ್ರೆ 4 ಆಣೆ ವಾಪಸ್ ಕೊಡ್ತಾನೆ, ಒಂದು ದಿನಪತ್ರಿಕೆ ತಗೊಂಡ್ರೆ 4 ಆಣೆ ವಾಪಸ್ ಕೊಡ್ತಾನೆ. ಒಬ್ಬ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡೋ ಮನುಷ್ಯ ನಿಯತ್ತಿನಿಂದ 50 ಪೈಸೆ 25 ಪೈಸೆ ವಾಪಸ್ ಕೊಡ್ತಾನೆ. ದಿವಸಕ್ಕೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯಾಪಾರ ಮಾಡ್ತಾರೆ ಪೆಟ್ರೋಲ್ ಬಂಕ್ ಮಾಲೀಕರು. 25 ಪೈಸೆ ವಾಪಸ್ ಕೊಡಲ್ಲ, 50 ಪೈಸೆ ವಾಪಸ್ ಕೊಡಲ್ಲ, ಇವ್ರ ಬಗ್ಗೆ ಯಾರು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಒಂದು ಲೇಖನ ಬರುತ್ತೆ. ಹಲವಾರು 100 ಪತ್ರಿಕೆಗಳು ಬಂತು, ನನಗೆ 100 ಫೋನ್ಗಳು ಬಂತು. ಚಿಲ್ಲರೆ ವೀರರ ಬಗ್ಗೆ ಚೆನ್ನಾಗಿ ಬಂದಿದ್ರೆ ಈ ತರ ಲೇಖನಗಳನ್ನು ಬರೀತಿದ್ದೆ. ಇವೆಲ್ಲ ನೋಡಿ ಪರಿಚಯ ಇಲ್ದಿದ್ರು ಕೂಡ ಸಂಘ ಸಂಸ್ಥೆಗಳು ನಮ್ಗೆ ಕರೆದು ಸನ್ಮಾನ ಮಾಡಿದ್ರು ಮತ್ತು ಪ್ರಶಸ್ತಿ ಕೊಟ್ಟು ಜೊತೆಗೆ ಜವಾಬ್ದಾರಿ ಕೊಟ್ಟರು ಅವರು ಆ ಜವಾಬ್ದಾರಿ. ಆಮೇಲೆ ಈ ನಮ್ಮ ಪತ್ರ ಸಂಸ್ಕೃತಿ ಸಂಘಟನೆ ಅಂತ ನಮ್ಮ ಹೊಸಳ್ಳಿ ದಾಳೇಗೌಡರು ಅಂತ ಅವರು ಇಂಜಿನಿಯರ್ ವೃತ್ತಿಯಲ್ಲಿ ಭದ್ರಾ ರಿವರ್ ಪ್ರಾಜೆಕ್ಟ್ ಅಲ್ಲಿ ಇದ್ದಾರೆ. ಅವರು ಪತ್ರ ಸಂಸ್ಕೃತಿ ಅಂತ ಒಂದು ಸಂಘಟನೆ ಹುಟ್ಟಾಕಿದ್ದಾರೆ. ನಮ್ಮ ರಾಜ್ಯದಲ್ಲ, ರಾಜ್ಯದ ಹೊರಗಡೆ ಕೂಡ ನಮ್ಮ ಪತ್ರ ಮಿತ್ರರಿದ್ದಾರೆ. ಇದು ಬಹಳ ವಿಶೇಷ. ಇದು ನನ್ನ ಮುಖ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಮುಖ ನನಗೆ ಗೊತ್ತಿರಲ್ಲ. ಪತ್ರ ವ್ಯವಹಾರ ಮಾತ್ರ ನಡೀತಾ ಇರ್ತದೆ. ನವೆಂಬರ್ ತಿಂಗಳಲ್ಲಿ ಅವ್ರನ್ನ ಭೇಟಿ ಮಾಡಿಸ್ತಾರೆ ನಮ್ಮ ಹೊಸಳ್ಳಿ ದಾಳೇಗೌಡರು. ಈ ಪತ್ರ ಸಂಸ್ಕೃತಿಯಿಂದ ನನಗೆ ಮತ್ತಷ್ಟು ಆಸಕ್ತಿ ಉಂಟಾಯಿತು. ಅವರು ನನಗೆ ಸಾಂಸ್ಕೃತಿಕ ಸೇವೆ ಚೇತನ ಅಂತ ಬಿರುದು ಕೊಡ್ತಾರೆ. ಅವರು ಅಲ್ಲಿ ಗೇರುಸೊಪ್ಪದಲ್ಲಿ ಕರೆದು ಅಲ್ಲಿ ಸನ್ಮಾನ ಮಾಡ್ತಾರೆ. ನನಗೆ ಶಿವಮೊಗ್ಗ ಭದ್ರಾ ರಿವರ್ ಪ್ರಾಜೆಕ್ಟ್ ಅಲ್ಲಿ ಸನ್ಮಾನ ಮಾಡ್ತಾರೆ. ಇನ್ನೊಂದು ಅಂತಂದ್ರೆ, ನಾನು ಈ ಲೇಖನಗಳು ಬರೆಯೋದನ್ನ ನೋಡಿ ಚನ್ನರಾಯಪಟ್ಟಣದಲ್ಲಿ ವರಪ್ರಸಾದ್ ರೆಡ್ಡಿ ಅಂತ ತಹಸೀಲ್ದಾರ್ ಸರ್ ನೋಡಿ, ಅಧಿಕಾರಿಗಳಿಗೂ ಕನ್ನಡದ ಬಗ್ಗೆ ಸಾಹಿತ್ಯದ ಬಗ್ಗೆ ಸಾಮಾಜಿಕ ಕಳಕಳಿ ಇರೋದಕ್ಕೆ ಈ ಇನ್ನೊಂದು ಘಟನೆ. ಈ ಯಾವುದೋ ಪತ್ರಿಕೆನಲ್ಲಿ ಒಂದು ಲೇಖನ ಬರ್ತಿದ್ದೆ ನಾನು. ಆ ಲೇಖನನ ಅವರು ವರಪ್ರಸಾದ್ ರೆಡ್ಡಿ ಅಂತೇಳಿ ಅವರು ಚನ್ನರಾಯಪಟ್ಟಣದಲ್ಲಿ ತಹಸೀಲ್ದಾರ್. ಆ ಪತ್ರಿಕೆ ನೋಡಿ ಫೋನ್ ಮಾಡಿದ್ರು ನನಗೆ. ನೀವು ರಾಮ್ ಕೆ ಹನುಮಂತಯ್ಯನವರ? ನೀವು? ಹೌದು ಸರ್. ಏನ್ ಮಾಡ್ಕೊಂಡಿದ್ರಿ? ಯಾವ ಕಾಲೇಜಿನಲ್ಲಿ ನೀವು ಪ್ರೊಫೆಸರ್ ಆಗಿದ್ದೀರಿ ಅಂತ. ಸರ್ ಇಲ್ಲ ಸರ್, ನನ್ನ ಮೇಸ್ಟ್ರು ಅಲ್ಲ, ಪ್ರೊಫೆಸರ್ ಅಲ್ಲ. ಆಸೆ ಇತ್ತು ನನಗೆ, ನಾನು ಶಿಕ್ಷಕನಾಗಬೇಕು ಅಂತ ಆಸೆ ಇತ್ತು, ಆದ್ರೆ ಆರಕ್ಷಕನಾಗಿದ್ದೀನಿ ಇವಾಗ. ನಿಮ್ಗೆ ಮಾತಾಡ್ಬೇಕಾದ್ರೆ ನೀವು ನಮ್ಮ ತಾಲೂಕಿಗೆ ಬರ್ಬೇಕು, ನಮ್ಮ ತಾಲೂಕಿನ ಎಲ್ಲಾ ಇಲಾಖೆಗಳು ಸೇರಿ ನಿಮ್ಗೊಂದು ಸನ್ಮಾನ ಮಾಡ್ಬೇಕು ಅಂತಿದ್ವಿ, ನೀವು ಬರ್ಲೇಬೇಕು ಅಂತ ಒತ್ತಾಯ. ಸರ್ ಏನ್ ಸರ್ ಇದು ಸನ್ಮಾನ ತಗೊಳಕ್ಕೆ? ನಾನು ಚನ್ನರಾಯಪಟ್ಟಣಕ್ಕೆ ಬರ್ಬೇಕಾ? ನಾನು ಅಂತ ಸಾಧನೆ ಏನು ಮಾಡಿಲ್ಲ. ಇಲ್ಲ ನೀವು ಬರ್ಲೇಬೇಕು, ನೀವು ಬರ್ಲೇಬೇಕು. ಇಲ್ಲ ಸರ್, ಹಂಗೆಲ್ಲ ಸುಮ್ಮನೆ ಸನ್ಮಾನ ತಗೊಳ್ಳೋದು ಹೆಂಗೆ ಸರ್? ಏನಾದ್ರು ಒಂದು ಕಾರ್ಯಕ್ರಮ ಬೇಕಲ್ಲ ಸರ್ ಅಂತ ಹೇಳಿದೆ. ಅದಕ್ಕೆ ಈ ಯಾವುದೋ ಬೇರೆ ದೇಶದಲ್ಲಿ ನಮ್ಮ ಈ ಚನ್ನರಾಯಪಟ್ಟಣದಲ್ಲಿ ನಾಟ್ಯ ಭೈರವಿ ಕಲಾ ಸಂಸ್ಥೆ ಅಂತ ಒಂದು ನೃತ್ಯ ಶಾಲೆ ಇದೆ. ಅಲ್ಲಿ ಭಾಗವಹಿಸಿ ಆ ಮಕ್ಕಳು ಮೊದಲನೇ ಸ್ಥಾನ ತಗೊಂಡು ಬಂದಿದ್ರು ಅವರು. ಅವಾಗ ವರಪ್ರಸಾದ್ ರೆಡ್ಡಿ ಅವರು ನಮ್ಮ ತಾಲೂಕಿನವರು ರಾಷ್ಟ್ರ ಮಟ್ಟದಲ್ಲಿ ಮೊದಲನೇ ಬಹುಮಾನ ತಗೊಂಡು ಬಂದಿದ್ದಾರೆ. ಅವ್ರಿಗೊಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡ್ಬಿಡ್ತೀನಿ, ನೀವು ಅಲ್ಲಿ ಬಂದ್ಬಿಡಿ ಅಂತ. ಸರಿ ಸರ್, ನಾನು ನನ್ನ ಹೆಂಡತಿ ಮಕ್ಕಳು ಒಂದು ಗಾಡಿ ಮಾಡ್ಕೊಂಡು ಅಲ್ಲಿ ಹೋದ್ವಿ. ಒಂದು ಒಳ್ಳೆ ಅದ್ದೂರಿ ಕಾರ್ಯಕ್ರಮ ಮಾಡಿದ್ರು. ಬಹಳ ಸರ್ ನನಗೆ ನಾನು ನಿಜವಾಗ್ಲೂ ನಾನು ಬೆಳೆದಿದ್ದು ಪರಿಸರ ಎಲ್ಲಿ, ನಾನು ಇಲ್ಲಿ ಬಂದಿರೋದೆಲ್ಲಿ, ನಾನು ಆಗಿರೋದೇನು, ನನಗೆ ಇದು ಮನುಷ್ಯನ ಒಂದು ಪವಾಡ ಅಂತ ಹೇಳ್ಬೋದು. ಅಲ್ಲಿ ನಮಗೆ ಈ ಪ್ರವಾಸಿ ಮಂದಿರದಲ್ಲಿ ನಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ, ಒಂದು ಒಳ್ಳೆ ಹೋಟ್ಲಿನಲ್ಲಿ ಊಟ ತಿಂಡಿ ತರಿಸ್ಕೊಟ್ಟು, ಮತ್ತೆ ನಮ್ಮನ್ನ ಅಲ್ಲೇನೋ ಗೌರವಾಧಾರದಿಂದ ಅಲ್ಲಿಂದ ಕಾರ್ಯಕ್ರಮದ ಕರ್ಕೊಂಡು ಹೋಗಿ ಅಲ್ಲಿ ಜನಗಳಿಗೆಲ್ಲ ನಮ್ಮನ್ನು ಪರಿಚಯಿಸಿ ನಮ್ಗೊಂದು ಗೌರವ ಕೊಟ್ಟು, ಇದು ದೊಡ್ಡ ಜವಾಬ್ದಾರಿ ಇದು. ಯಾಕಂದ್ರೆ ಇವೆಲ್ಲ ಹೇಳ್ಬೇಕು. ಆಮೇಲೆ ಈ ಕುವೆಂಪು ಸಾಂಸ್ಕೃತಿಕ ವೇದಿಕೆ ಅಂತಿದೆ, ಅದು ಕುವೆಂಪು ಸಮಾಜಮುಖಿ ಪ್ರಶಸ್ತಿ ಅಂತ ಕೊಡ್ತಾರೆ ನನಗೆ. ಆಮೇಲೆ ಇನ್ನೂ ಸಂಸ್ಥೆಗಳು ಈ ಸಚಿವಾಲಯ, ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ಅಂತಿದೆ, ಡಾಕ್ಟರ್ ಹೆಗಡೆ ಅಂತ ಇದ್ದಾರೆ ಹಿರಿಯರು. ಅವ್ರು ನೋಡಿ ಈ ವೃತ್ತಿ ಪ್ರವೃತ್ತಿ ಅನ್ನೋದಕ್ಕೆ ಅವರು ವೈದ್ಯರಾಗಿರ್ಬೇಕಾಗಿತ್ತು. ಅವರು ಹೆಗ್ಡೆ ಅವರು ಆ ವೈದ್ಯ ವೃತ್ತಿಯನ್ನ ಬದಿಗಿಟ್ಟು ಸಾಂಸ್ಕೃತಿಕ ಲೋಕಕ್ಕೆ ಕಾಲಿಟ್ಕೊಂಡು ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ, ಸಾಂಸ್ಕೃತಿಕ ಬೆಳೆಸ್ತಾ ಇದ್ದಾರೆ. ಅವರು ನನಗೆ ಜವಾಹರಲಾಲ್ ನೆಹರು ಸದ್ಭಾವನಾ ಪ್ರಶಸ್ತಿ ಅಂತ ಕೊಡ್ತಾರೆ. ಸೊ ಸಾಕಷ್ಟು ಇದರಿಂದ ಜವಾಬ್ದಾರಿ ನನಗೆ ಜವಾಬ್ದಾರಿ ಜಾಸ್ತಿ ಆಯ್ತು ನನಗೆ. ನನ್ನ ಬೆಳಿಲ್ಲ ಅವರು. ನೀನು ಆಂಜನೇಯನಿಗೆ ಹೇಳ್ತಾರೆ ಸರ್, ಆಂಜನೇಯನಿಗೆ ಅವನು ಸಾಮರ್ಥ್ಯ ಅವನಿಗೆ ಗೊತ್ತಿರಲ್ವಂತೆ. ಅವ್ನಿಗೆ ನಾನು ಈ ಸಮುದ್ರನ ಆರ್ತೀನಿ ಅಂತ ಅವನಿಗೆ ಶಕ್ತಿ ಗೊತ್ತಿರಲ್ವಂತೆ. ನಾನು ಒಂಥರ ಆಂಜನೇಯ ಇದ್ದಾನೆ. ನಿಮ್ಮ ಇಷ್ಟೊಂದು ಅನುಭವವನ್ನು ನಾವು ಇನ್ನೂ ಹೆಚ್ಚು ಕೇಳಬೇಕು ಅಂತ ಆಸಕ್ತಿ, ಆದರೆ ಸಮಯ ಮುಗಿತಾ ಇದೆ. ತಾವು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕಾಗಿ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ತೆ.